ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ಸಾಧಾರಣ ಪ್ರತಿನಿತ್ಯದ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಲೇ ಒಂದು ರೀತಿ ಟೆನ್ಷನ್ ಇರುತ್ತೆ, ಏನೋ ಒಂದು ರೀತಿ ಆಲೋಚನೆ ಇರುತ್ತೆ, ಅತಿಯಾದ ಸ್ಟ್ರೆಸ್ ಇರುತ್ತೆ, ಇವತ್ತಿನ ದಿವಸ ಹೇಗಿರುತ್ತೋ ಏನೋ ಅಂತ ಹೇಳಿ. ಆದರೆ ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಏನೋ ಒಂದು ರೀತಿ ನೆಮ್ಮದಿ ಇರತಕ್ಕಂಥದ್ದಿರುತ್ತೆ. ಆ ಕಾಫಿನಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಯಿಂದ ಮನಸ್ಸಿನಲ್ಲಿರ್ತಕ್ಕಂಥ ಒಂದಿಷ್ಟು ಗೊಂದಲಗಳು, ಸ್ಟ್ರೆಸ್ಸು, ಆಲೋಚನೆಗಳು ಎಲ್ಲವೂ ಕೂಡ ನೆಮ್ಮದಿಯುತವಾಗಿ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೀರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ, ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸ್ಬೋದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೆ ಸ್ವೀಕರಿಸಿ. ಮತ್ತು ಎನ್ಸ್ಪೋಪಾಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋಪಾಕ್ಸ್. ಎಲ್ಲೋ ಒಂದು ಕಡೆ ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಕನಸಿನ ಮನೆಯನ್ನು ನೆರವೇರಿಸ್ಕೊಂಡ್ಬಿಡ್ತಾರೆ, ಬಡವನಾದರೆ ಅದನ್ನು ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಪಾರ್ಕ್ಸ್, ಎನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಎಂಬತಕ್ಕಂಥ ಒಂದು ಪ್ರಾಜೆಕ್ಟು ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಇದು ಸಂಪೂರ್ಣವಾಗಿ ಒಂದು ರೀತಿ ನೋಡೋದಾದರೆ ಬಡವರಿಗೋಸ್ಕರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕೇವಲ 16,90,000ಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಜೊತೆಗೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. 0% EMI, 1% ಸ್ಕೀಮ್ನೊಂದಿಗೆ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8095363636, 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ, www.enspoparks.com ಅಂತ ಹೇಳಿ. ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್.
ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ದೋಷ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಪೂಜೆ, ಪುನಸ್ಕಾರ, ಹೋಮ, ಹವನಾದಿ ಕಾರ್ಯಕ್ರಮಗಳಿಂದ ಎಲ್ಲವನ್ನೂ ಕೂಡ ನಾವು ನೆರವೇರಿಸ್ಕೊಳ್ಬೋದು, ನಿವಾರಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಹಾಕ್ತಕ್ಕಂಥ ಪ್ರತಿದಿನದ ಹೆಜ್ಜೆಯಲ್ಲಿ ಏಳುವತಕ್ಕಂಥದ್ದಾಗಲಿ, ಒಂದಿಷ್ಟು ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ ಮತ್ತು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಆತನ ಕಾಲನ್ನು ಎಳಿಲಿಕ್ಕೆ ಸಾಕಷ್ಟು ಜನ ಒಂದಿಷ್ಟು ಪ್ರಯೋಗಾದಿಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೆ ನಡೀತಕ್ಕಂಥದ್ದು. ಇದೆಲ್ಲದರಿಂದ ಬಹಳ ಸೇಫ್ ಆಗಿರಬೇಕು. ಅದರಲ್ಲೂ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾರ್ಗ ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸೋದ್ರಿಂದ ಮಾತ್ರ. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಪೆಂಡೆಂಟು, ಇದರ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ರತ್ನ, ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಅಂತಲೇ ಹೇಳ್ಬೋದು. ಇದನ್ನು ತಾವು ಆನ್ಲೈನ್ ಮುಖಾಂತರ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಆಶ್ರಮಕ್ಕೆ ಬಂದರೆ ಅಲ್ಲಿ ಬರದ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಒಮ್ಮೆ ತಪ್ಪದೆ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ, ಅದರ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿರ್ತಕ್ಕಂಥ ದರ್ಶನ. ಇದೇ ಬರತಕ್ಕಂಥ 17, 18, 19 ಶಿರ್ಡಿ ಯಾತ್ರೆನೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಇದೆಲ್ಲವೂ ಕೂಡ ನೆರವೇರ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಮತ್ತು ಟಿವಿ ಸ್ಕ್ರೀನ್ನಲ್ಲಿ ಅವರ ಒಂದು ಫೋನ್ ನಂಬರ್ ಕೂಡ ಮೆನ್ಷನ್ ಆಗಿದೆ. ಈ ಕೂಡಲೇ ಕರೆಯನ್ನು ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಭಾದ್ರಪದ ಮಾಸ ಬುಧವಾರ ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಹರಿಹರರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಭಗವಂತನನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ, ಗಣಪನ ಹಬ್ಬ ಯಾವಾಗಪ್ಪ ಬರುತ್ತೆ ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಕೂತಿದ್ದೇವೆ. ಯಾಕೆ ಅಂತಂದರೆ ಗಣಪನನ್ನು ಕೂಡಿಸ್ತಕ್ಕಂಥದ್ದಾಗಲಿ, ಗಣಪನನ್ನು ಕೂಡಿಸೋದು ಒಂದು ರೀತಿ ಖುಷಿ ಅಂತಂದರೆ ಗಣಪನನ್ನು ಬರಮಾಡ್ಕೊಳ್ತಕ್ಕಂಥದ್ದು ಮತ್ತಷ್ಟು ಖುಷಿ. ಆಗ ಗಣಪನನ್ನು ಬರಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ನೀವೆಲ್ಲರೂ ಸೇರಿ ಕಾತುರದಿಂದ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಆ ಒಂದು ಮುಹೂರ್ತ ಸನ್ನಿಹಿತವಾಗಲಿ, ಗಣಪ ನಮ್ಮೆಲ್ಲರ ವಾಸ್ತುವಿಕೆ ಬರಲಿ, ನಮ್ಮೆಲ್ಲರ ಆತಿಥ್ಯವನ್ನು ಸ್ವೀಕಾರ ಮಾಡಲಿ ಎಂಬತಕ್ಕಂಥ ಮಹದಾಸೆ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಕೂತಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಇರ್ತಕ್ಕಂಥದ್ದಾಯಿತು. ಗೌರಿ ಗಣೇಶ ಹಬ್ಬ ಮುಂದೇನು ಆಗೋ ಈಗೋ ಅಂದರೆ ಬರ್ತಾ ಇದೆ. ಎಲ್ಲೆಲ್ಲೂ ಕೂಡ ಬಹಳ ಅದ್ಭುತವಾಗಿ ಸಂಭ್ರಮ, ಸಡಗರ ಕಂಡು ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ಈ ಬಾರಿ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಗಣಪನ ಆರಾಧನೆಯನ್ನು ನಡೆಸ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ಗಣಪ ಯಾರಿಗೆ ತಾನೇ ಬೇಡ, ಆಮೇಲೆ ಯಾರ ಪ್ರೀತಿಗೆ ತಾನೇ ಗಣಪ ಒಲಿಯೋದಿಲ್ಲ, ಎಲ್ಲರಿಗೂ ಕೂಡ ಒಲಿತಾನೆ. ಗಣಪನಿಗೆ ಏನಿಲ್ದಿರ, ಯಾವುದೇ ರೀತಿ ಆಡಂಬರ ಇಲ್ದಿರ ಭಕ್ತಿ ಪರಾಕಾಷ್ಠೆಯಿಂದ ಒಂದು ಹುಲ್ಲಿನ ಗರಿಕೆಯನ್ನು ಗಣಪನ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ, ಭಗವಂತ ನೀನು ನನಗೆ ಅನುಗ್ರಹಿಸು ಅಂತಂದರೆ ಸಾಕು, ಗಣಪ ಒಲಿತಾನೆ. ಎಲ್ಲವೂ ಕೂಡ ಗಣಪನ ಪ್ರೀತಿಯಿಂದ ಮಾತ್ರ. ಗಣಪನನ್ನು ನಾವು ಒಲಿಸ್ಕೊಬೋದು ಅಂತಂದರೆ ಪ್ರೀತಿ, ಸಮಾಧಾನ, ಭಕ್ತಿಯಿಂದ ಮಾತ್ರ. ಗಣಪನಿಗೆ ನಾವು ಆಡಂಬರ ಮತ್ತು ಒಂದಿಷ್ಟು ವೈಶಿಷ್ಟ್ಯತೆಗಳು ಮತ್ತು ಇರೋ ಬರೋದನ್ನೆಲ್ಲ ಸಾಲ ಸೋಲ ಮಾಡಿಕೊಂಡು ಗಣಪನ ಹಬ್ಬ ಮಾಡೋದ್ರಿಂದ ಗಣಪ ಯಾವ ಕಾರಣಕ್ಕೂ ಕೂಡ ಒಲಿಯೋದಿಲ್ಲ. ಇರೋದರಲ್ಲಿ ನೆಮ್ಮದಿಯುತವಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಆಗಮ ಶಾಸ್ತ್ರ ಪ್ರಕಾರ ಗಣಪನ ಪೂಜಾನುಷ್ಠಾನವನ್ನು ನೆರವೇರಿಸಿಬಿಟ್ರೆ ಅಲ್ಲಿಗೆ ನೆಮ್ಮದಿ. ಹಾಗಾಗಿ ಗಣಪನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಕಲ್ಯಾಣಾತ್ಮದಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣನಿರುದ್ಧಶ್ಚ ಶೇಷಾದ್ರಿಪತರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ, ಪದ್ಮಾನನೇ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟದಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಲಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ. ಚಕ್ರೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯಶಸ್ಸುಂಟಾಗಲಿ. ಹಾಗೆ ಭಗವತಿಯನ್ನು ಪ್ರಾರ್ಥನೆ ಮಾಡುವಂತಹದ್ದು, ದೇವತಾರಾಧನೆ ಮಾಡತಕ್ಕಂಥದ್ದು, ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಹಾಗೆ ಭಾದ್ರಪದ ಮಾಸದಲ್ಲಿ ನಾವಿದ್ದೇವೆ. ಭಾದ್ರಪದ ಮಾಸ ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಸದಲ್ಲಿ ಸಾಕಷ್ಟು ಕಾರ್ಯಗಳು, ಸಾಕಷ್ಟು ಕೆಲಸ ಕಾರ್ಯಗಳು, ಯಶಸ್ಸಿನ ಹಾದಿ ನಾವು ನೋಡ್ಬೋದು. ಹಾಗೆ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆ ಇದೇ ಮುಹೂರ್ತಗಳಲ್ಲೇ ಬರ್ತಕ್ಕಂಥದ್ದು. ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಗರಿಕೆ, ಶ್ರೀಗಂಧ, ಮೋದಕ, ಕಡಲೆಕಾಳು, ಹೀಗೆ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಪಂಚಕಜ್ಜಾಯ. ಈ ಪಂಚಕಜ್ಜಾಯಗಳನ್ನಾಗಲಿ ಅಥವಾ ಮೋದಕವನ್ನಾಗಲಿ ಅಥವಾ ಕಡುಬನ್ನಾಗಲಿ ಅಥವಾ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಖಾದ್ಯಗಳೇನಿದೆ, ಅದರಲ್ಲೂ ಪ್ರಕೃತಿ ತತ್ವವಾಗಿ ಸಿಗ್ತಕ್ಕಂತಹ ಈ ಬೇಲದ ಹಣ್ಣು ಅಂತಾರಲ್ಲ, ಬೇಲದ ಹಣ್ಣು ಅಥವಾ ಬೆಲ್ಲದ ಹಣ್ಣು ಅಥವಾ ವಿಶೇಷವಾಗಿರ್ತಕ್ಕಂಥದ್ದು ಗಣಪತಿಗೂ ಹಾಗೂ ಆನೆಗಳಿಗೂ ಭಾಳ ಪ್ರೀತಿ. ಆನೆಗಳು ಬೇಲದ ಹಣ್ಣಿನ ಮರದ ಮುಂದೆ ನಿಂತರೆ ಮರದಲ್ಲಿ ಒಂದು ಹಣ್ಣು ಬಂದು ಹಣ್ಣು ಅಂದರೆ ಅದು ಮೆತ್ತಿವಿರ್ತಕ್ಕಂಥದ್ದಲ್ಲ, ಬೇಲದ ಹಣ್ಣು ಅಂದರೆ ಕಾಯದು, ಒಳಗಡೆ ಹಣ್ಣಿರ್ತಕ್ಕಂಥದ್ದು. ನಾವು ಹೇಗೆ ಈ ತೆಂಗಿನ ಮರದಲ್ಲಿ ನೋಡ್ತೀವೋ ಅದೇ ಪ್ರಕಾರ ತೆಂಗಿನ ಮರದ ತೆಂಗಿನಕಾಯಿ ಹೇಗಿರುತ್ತೋ ಹಾಗೆ ಬೇಲದ ಹಣ್ಣು ಇರ್ತಕ್ಕಂಥದ್ದು. ಇದು ಒಂದು ಕಡೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತೊಂದು ಕಡೆ ಗಣಪತಿಗೆ ಬಹಳ ಪ್ರೀತಿ. ಗಣಪತಿಗೆ ಎಷ್ಟು ಪ್ರೀತಿಯೋ ಹಾಗೆ ಆನೆಗೂ ಅಷ್ಟೇ ಪ್ರೀತಿ. ಹಾಗೆ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡೋದರಲ್ಲಿ, ವಿಶೇಷವಾಗಿ ಅನುಷ್ಠಾನಗಳನ್ನು ಮಾಡತಕ್ಕಂಥ ಈ ಶುಭ ದಿನಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಈ ಬುಧವಾರದಂದು 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಒಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿದ್ರೂ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳಿಕ್ಕಾಗಲಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಲಿ ಬಹಳ ಒಳ್ಳೆಯ ಯೋಗ ಫಲ ಇರತಕ್ಕಂಥದ್ದು. ಇವತ್ತು ಲಲಿತಾ ರಾಜರಾಜೇಶ್ವರಿ ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಇನ್ನು ನಾಳೆ ಬೆಳಗ್ಗೆ ಎದ್ದರೆ ಗುರುವಾರ ಇದೆ. ಗುರುವಾರ ಒಂದು ತಂತ್ರಸಾರ ಎಂಬತಕ್ಕಂಥದ್ದನ್ನು ನಾನು ತಿಳಿಸಿದ್ದೆ ನಿಮಗೆ. ಗುರುವಾರದ ನಾಳಿನ ತಂತ್ರಸಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ನಿಮ್ಮ ಪ್ರಾಂತ್ಯಗಳಲ್ಲಿ ಸಿಗ್ತಕ್ಕಂಥ ಗರಿಕೆ ಎಲ್ಲ ಕಡೆ ಸಿಗುತ್ತೆ. ಸಾಮಾನ್ಯ ಗಣಪತಿಗೂ ಇಷ್ಟ. ಹಾಗೆ ಗರಿಕೆ ಎಂಬತಕ್ಕಂಥದ್ದು ಪತ್ರೆಗಳ ಪೂಜೆಯಲ್ಲಿ ಅದು ಪ್ರಮುಖ ಸ್ಥಾನ. ಅಂತಹ ಗರಿಕೆಯ ರಸ ನಾಳೆಗೆ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಗರಿಕೆಯ ರಸ ಅಂದರೆ ಗರಿಕೆಯನ್ನು ತಂದು ಅದನ್ನು ಕುಟ್ಟಿ ಅದರ ರಸವನ್ನು ತೆಗೆದುಕೊಳ್ಬೇಕು. ಗರಿಕೆಯ ರಸದಲ್ಲಿ ಜಾಜಿಕಾಯಿ, ಪಚ್ಕರ್ಪೂರ, ಜಾಜಿಕಾಯಿ, ಪಚ್ಕರ್ಪೂರ ಇದರನ್ನು ಮಿಶ್ರಣ ಮಾಡಿ, ಜಾಜಿಕಾಯಿ, ಪಚ್ಕರ್ಪೂರ ಮತ್ತು ಗರಿಕೆ ರಸ ಈ ಮೂರನ್ನು ಮಿಶ್ರಣ ಮಾಡಿರ್ತಕ್ಕಂಥದ್ದು. ನಿಮ್ಮ ಮೊಣಕಾಲು ಚಿಪ್ಪುಗಳ ನೋವು ಬಂದರೆ, ಮೊಣಕಾಲು ಚಿಪ್ಪುಗಳು ಸೌದಿರ್ತಕ್ಕಂಥದ್ದು, ನೋವಿರ್ತಕ್ಕಂಥದ್ದಿದ್ದರೆ ಅಂತಹದ್ದಕ್ಕೆ ರಾಮಬಾಣದಂತೆ ಕೆಲಸ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥ ಮತ್ತು ಅದು ಯಾವ ಕ್ರಮದಲ್ಲಿ ಆಚರಿಸಬೇಕು ಇದರ ಬಗ್ಗೆ ನಾಳೆ ನಿಮಗೆ ತಿಳಿಸ್ಕೊಡ್ತೇನೆ. ಅಂದರೆ ಮೊಣಕಾಲು ಚಿಪ್ಪಿನ ನೋವಿಗೆ ಎಷ್ಟೋ ಜನ ಮನೆಗಳಲ್ಲಿ 30 ವರ್ಷ 35 ವರ್ಷ ದಾಟಿದ್ರೆ ಸಾಕು, ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತರೆ ಎದ್ದೇಳಕ್ಕಾಗಲ್ಲ. ಈ ಸಂಧಿವಾತ ಅಂತಲೋ ಅಥವಾ ವಯಸ್ಸಾದ ಮೇಲೆ ನಮಗೆ ಈ ಮೊಣಕಾಲು ಚಿಪ್ಪು ಸೌದಿದೆ ಅಂತಲೋ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲೂ ಎಲ್ಲ ಸ್ವರದಲ್ಲಿರ್ತಕ್ಕಂಥದ್ದು ಒಂದೇ ಮಾತು, ಮೊಣಕಾಲು ಚಿಪ್ಪು ಸೌದು ಹೋಗಿಬಿಟ್ಟಿದೆ, ಒಳಗಡೆ ಇರ್ತಕ್ಕಂಥ ಚಿಪ್ಪು ಬಾಲ್ ಅಂತಕ್ಕಂಥದ್ದು ಕರಗಿಬಿಟ್ಟಿದೆ. ಹಾಗಾಗಿ ದೇಹದ ಒತ್ತಡ, ದೇಹದ ಭಾರ ಈ ಮೊಣಕಾಲು ಚಿಪ್ಪು ಮೇಲೆ ಬೀಳಲಿಕ್ಕೆ ಆಗ್ತಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಆಶ್ರಯ ಕೋಲು ಬೇಕು, ಇಲ್ಲ ಅಂದರೆ ಇಮ್ಮಿಡಿಯೇಟ್ ಆಪರೇಷನ್ಗೆ ಹೋಗಬೇಕು. ಇಂತಹ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಗರಿಕೆಯ ರಸದಲ್ಲಿ ಅಂತಹ ಅದ್ಭುತವಾದಂಥ ಗುಣ ಇದೆ. ಆ ಗುಣವನ್ನು ಹೇಗಿದೆ ಅಂದರೆ ನಿಮ್ಮ ಮೊಣಕಾಲು ಚಿಪ್ಪಿನ ನೋವನ್ನು ದೂರ ಮಾಡೋ ಶಕ್ತಿ ಅದಕ್ಕಿದೆ. ಆದರೆ ಅದರ ಕ್ರಮ ಇದೆಯಲ್ಲ, ಉಪಯೋಗಿಸುವ ಕ್ರಮ, ಆ ರಹಸ್ಯವನ್ನು ತಿಳ್ಕೊಳ್ಬೇಕು ನೀವು. ಗರಿಕೆಯ ರಸ ಜೊತೆಗೆ ಜಾಜಿಕಾಯಿ, ಜಾಕಾಯಿ ಎರಡೂ ಒಂದೇ. ಈ ಜಾಕಾಯಿ
ಗರಿಕೆ ರಸ ಇವೆರಡರಲ್ಲಿ ಅದ್ಭುತವಾದಂಥ ಗುಣ ಇದೆ. ಆದರೆ ಅದು ಮಾಡುವ ಕ್ರಮ ಇದೆಯಲ್ಲ ಅದನ್ನು ಅದೇ ಥರನೇ ಮಾಡಬೇಕು. ಮತ್ತು ಯಾವಾಗ ಮಾಡಬೇಕು? ಆ ಮಾಡೋದಕ್ಕೂ ಮುನ್ನ ಮೊದಲು ನಿಮ್ಮ ಮೊಣಕಾಲು ಚಿಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು? ನೋವಿದೆ ನಿಜ, ಗುಣ ಆಗಬೇಕು ನಿಜ. ಗುಣ ಆಗಬೇಕಾದ್ರೆ ಅದರ ರಹಸ್ಯ ತಿಳ್ಕೊಳ್ಬೇಕಲ್ಲ. ಎಲ್ಲ ಮೆಡಿಸಿನ್ಸು, ಎಲ್ಲ ಔಷಧಿಗಳು ಎಲ್ಲವೂ ಈ ಪ್ರಕೃತಿ ಮಾತೆ ನಮಗೆ ದಯಪಾಲಿಸಿದ್ದಾಳೆ. ನಮ್ಮ ಸುಂದರವಾದಂಥ ಪರಿಸರ ಪ್ರಕೃತಿಯಲ್ಲಿ ಎಲ್ಲವೂ ಸಿಗುತ್ತೆ. ಕಣ್ಣೆದುರುಗ ಸಿಗುತ್ತೆ. ಗರಿಕೆ ಎಲ್ಲಿ ಸಿಕ್ಕೋದಿಲ್ಲ, ಎಲ್ಲ ಕಡೆ ಸಿಗುತ್ತೆ. ಇನ್ನು ಗರಿಕೆಯಲ್ಲಿ ಇಂಥದೇ ಗರಿಕೆ ತೊಗೊಂಡ್ರೆ ಆಗುತ್ತಾ? ಅಥವಾ ಗರಿಕೆ ಸಣ್ಣದಿರಬೇಕಾ, ಉದ್ದಕ್ಕಿರಬೇಕಾ, ಇಷ್ಟುದ್ದ ಇರಬೇಕಾ? ಅದಲ್ಲ, ಹಸಿರು ಗರಿಕೆ ಅಷ್ಟೇ ನಾನು ಹೇಳುವಂಥದ್ದು. ಆ ಗರಿಕೆಯಲ್ಲಿ ಅಂತಹ ಅದ್ಭುತವಾದ ಗುಣ. ಅದು ಬಿಟ್ಟು ಗರಿಕೆ ಅಂತ ಹುಡ್ಕೊಂಡು ಸಣ್ಣ ಸಣ್ಣ ಗರಿಕೆ ಹುಡ್ಕೊಂಡು ಹೋಗ್ಬೇಕಾ, ಬೆಟ್ಟ ಗುಡ್ಡ ಹತ್ತಬೇಕಾ? ಏನೂ ಬೇಡ, ನಿಮ್ಮ ಮನೆ ಮುಂದಿರುವಂಥದ್ದು. ಹಾಗೆ ಗರಿಕೆಗೆ ನೀವು ಲಾಗೋಡ್ ಹಾಕಿ ಅಥವಾ ಬೂಸ ಹಾಕಿ ಇನ್ನೇನೇನು ಹಾಕಿ ನೀವು ಚರ ಬೆಳೆಸಬೇಕಾ? ಏನೂ ಬೇಡ. ಗರಿಕೆ ಅಮೃತವನ್ನು ಕುಡಿದಿರತಕ್ಕಂಥದ್ದು. ಸಮುದ್ರ ಮಂಥನ ಕಾಲದಲ್ಲಿ ಅಮೃತವನ್ನು ಮಹಾವಿಷ್ಣು ಆ ಕೊಡದಲ್ಲಿ, ಆ ವಿಶೇಷವಾಗಿರ್ತಕ್ಕಂಥ ಅಮೃತ ಕೊಡದಲ್ಲಿ ಅಸುರರಿಗೆ, ರಾಕ್ಷಸರಿಗೂ ಮತ್ತು ದೇವತೆಗಳು ಹಂಚುವಾಗ ಒಂದು ಹನಿ ತಳಬಿದ್ದಿತ್ತಂತೆ. ಆ ಒಂದು ಹನಿ ಬಿದ್ದಿದ್ದರಿಂದ ಅದಕ್ಕೆ ಯಾವಾಗೂ ಜೀವನೇ. ನೀವು ಗರಿಕೆಯನ್ನು ಕಿತ್ತು ಎಷ್ಟೋ ದಿವಸ ಆದಮೇಲೆ ಪುನಃ ಭೂಮಿಗೆ ಹಾಕಿದ್ರೆ ಅಲ್ಲಿ ಚಿಗುರು ಬರುತ್ತದೆ. ಅಂದರೆ ಆ ಗರಿಕೆ ಯಾವತ್ತಿಗೂ ಸಾವಿಲ್ಲ. ಗರಿಕೆಯಲ್ಲಿ ಅಂತಹ ಅಮೃತ ಗುಣ ಇದೆ. ಅದು ದೇಹದ ಒಳಭಾಗದಲ್ಲೂ ದೇಹದ ಹೊರಭಾಗದಲ್ಲೂ ಎರಡೂ ಕಡೆ ಕೆಲಸ ಮಾಡುತ್ತೆ. ನಾಳೆ ಯಾರಿಗೆಲ್ಲ ಮೊಣಕಾಲು ಚಿಪ್ಪಿನಲ್ಲಿ ಒದ್ದಾಡ್ತಾ ಇದ್ದೀರಿ, ಮೊಣಕಾಲು ಚಿಪ್ಪು ನೋವಿದೆ ಅಂತ ಒದ್ದಾಡ್ತಿದ್ದೀರಿ, ತುಂಬ ದಿನಗಳಿಂದ ಆ ನೋವು ಗುಣಪಡಿಸ್ಕೊಳ್ಳೋಕ್ಕಾಗದಿಲ್ಲ ಅಂತಿದ್ದೀರಿ, ಅಂತಹವರಿಗೆ ಅದ್ಭುತವಾದಂತಹದ್ದು ನಾಳೆ ತಿಳಿಸುವಂಥ ತಂತ್ರಸಾರ. ಇದು ಒಂದು ಕಡೆ ತಂತ್ರಸಾರವೂ ಹೌದು, ಒಂದು ಕಡೆ ಆಯುರ್ವೇದಿಕೋ ನಮ್ಮ ದೇಹದ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಳುವಂಥ ತಂತ್ರವೂ ಹೌದು. ಹಾಗಾಗಿ ನಾಳೆ ತಪ್ಪದೇ ವೀಕ್ಷಣೆ ಮಾಡಿ. ನಾಳೆ ಬೆಳಗ್ಗೆ ಬೇಗನೆ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣ, ದಿನ ವಿಶೇಷತೆ, ಹಾಗೆ ನಾಳಿನ ಮುಹೂರ್ತದಲ್ಲಿ ನಾಳೆ ಗುರುವಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದರಿಂದ ಕಳೆದ ಬಾರಿ ಸಂಚಿಕೆಗಳಲ್ಲಿ ಹೇಳಿದ್ದೆ, ಪ್ರತಿ ಗುರುವಾರ ಒಂದೊಂದು ವಿಶೇಷವಾದಂಥ ತಂತ್ರಸಾರಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ. ಹಾಗಾಗಿ ನಾಳೆ ಮೊಣಕಾಲು ಚಿಪ್ಪಿಗೆ ಸಂಬಂಧಪಟ್ಟಂಗೆ, ಮೊಣಕಾಲು ಚಿಪ್ಪು ಸೌದಿರ್ತಕ್ಕಂಥದ್ದು, ಮೊಣಕಾಲು ಚಿಪ್ಪಿನ ನೋವಿಗೆ ಒಂದು ಅತ್ಯುತ್ತಮವಾದಂತಹ ಮನೆಮದ್ದು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಪ್ರಯೋಗ. ಎಲ್ಲವೂ ವೈದ್ಯರ ಹತ್ರ ಹೊರಟಾಗ ಪಾಕೆಟಲ್ಲಿ ಮನಿ ಇರ್ತಕ್ಕಂಥವ್ರು ಪರವಾಗಿಲ್ಲ, ದುಡ್ಡು ಕಾಸು ಇರ್ತಕ್ಕಂಥವ್ರು ಅದನ್ನು ಮಾಡಲಿ. ಆದರೆ ದುಡ್ಡು ಕಾಸು ಇಲ್ಲದಿರತಕ್ಕಂಥವ್ರು ಇದ್ದಾರಲ್ಲ, ಎಷ್ಟೋ ಜನ ರೈತ ಬಾಂಧವರಿದ್ದಾರಲ್ಲ, ಸಂಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರಲ್ಲ, ಮನೆಯಲ್ಲಿ ಬೇಕಾದಷ್ಟು ಸ್ಥಿತಿಗತಿಗಳಿದ್ದರೂ ಮನೆಯಲ್ಲಿ ಮಕ್ಕಳು ದೊಡ್ಡವ್ರನ್ನ ಕರ್ಕೊಂಡು ಹಾಸ್ಪಿಟಲ್ ತನಕ ಹೋಗುವಷ್ಟು ಮನಸ್ಥಿತಿ ಅವ್ರಿಗೆ ಇರೋದಿಲ್ವಲ್ಲ, ಅಂತಹವ್ರಿಗೆ ಇಂಥದ್ದೊಂದು ಉಪಾಯ ಇರಲಿ. ಅಂತಹವ್ರಿಗೆ ಇಂಥದ್ದೊಂದು ಉಪಾಯದಿಂದ ಅವರ ಮೊಣಕಾಲು ನೋವು ಬೇಗ ಗುಣ ಆಗಿ ಒಂದಷ್ಟು ನೆಮ್ಮದಿಯಾಗಿದ್ದೀನಪ್ಪ ನಾನು ಅಂದರೆ ಅದೇ ಸಂತೋಷ. ಒಳ್ಳೆಯದಾಗಲಿ. ಇನ್ನು ನಾಳೆ ಶಿಕ್ಷಕರ ದಿನಾಚರಣೆ ಇದೆ. ನಾಳೆ ಶಿಕ್ಷಕರ ದಿನಾಚರಣೆ ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕರನ್ನೂ ಸಹಿತ ಗೌರವಿಸಬೇಕು. ಶಿಕ್ಷಕರು ಅಂದರೆ ಶಿಕ್ಷೆ ಕೊಡ್ತಕ್ಕಂಥವರು ಅಲ್ಲ. ಶಿಕ್ಷಕರು ಅಂದರೆ ಗುಣವನ್ನು, ಒಳ್ಳೆಯ ನೀತಿ ಪಾಠವನ್ನು ಮತ್ತು ಜೀವನದ ಮೌಲ್ಯಗಳನ್ನು, ವಿಶೇಷವಾಗಿರ್ತಕ್ಕಂಥ ಗುಣಪಾಠವನ್ನು ಹೇಳುವಂಥ ಗುರುಗಳನ್ನು ಶಿಕ್ಷಕ ದಿನಾಚರಣೆ ಎಂದು ನಾವು ಆಚರಿಸಬೇಕು, ಅವರನ್ನು ಗೌರವಿಸಬೇಕು. ಹಾಗಾಗಿ ನಾಳೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ನಿಮಗೆ ಪಾಠ ಹೇಳಿರ್ತಕ್ಕಂಥ ನಿಮ್ಮ ಗುರುಗಳನ್ನು ನಿಮ್ಮ ಹೃದಯ ಮಂದಿರದಲ್ಲಿ ಪ್ರಾರ್ಥಿಸಿ, ಹಾಗೆ ಅವರನ್ನು ಸತ್ಕರಿಸಿ ಸನ್ಮಾನಿಸಿ. ಒಳ್ಳೆಯದಾಗಲಿ. ಇದೆಲ್ಲಕ್ಕೂ ಮೀರಿರ್ತಕ್ಕಂಥದ್ದು ಇನ್ನೊಂದಿದೆ. ನಾಳೆ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾಳೆ ವರಾಹ ಜಯಂತಿ. ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ವರಾಹದೇವರ ಸ್ಥಾಪನೆಯಾಗಿ 1 ವರ್ಷ ಆಯಿತು. ಅದಾದ ನಂತರ ಮೊದಲನೇದು ಬರ್ತಿರ್ತಕ್ಕಂಥದ್ದು ವರಾಹ ಜಯಂತಿ ನಾಳೆ ಇದೆ. ನಾಳೆ ವರಾಹ ಜಯಂತಿ ಆದ್ದರಿಂದ ನಾಳೆ ವರಾಹದೇವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನೇ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರದು. ಹಾಗಾಗಿ ನಾಳಿನ ನೇರ ಪ್ರಸಾರದಲ್ಲಿ ವರಾಹದೇವರಿಗೆ ಒಂದು ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಮಾಡೋಣ. ವರಾಹದೇವರಿಗೆ ನಡೆಯತಕ್ಕಂಥ ಪೂಜಾ ಅನುಷ್ಠಾನದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೋದು. ಯಾರೆಲ್ಲರಿಗೂ ಸಹಿತ ವಾಸ್ತುಗುರುಗಳಲ್ಲಿ ವಾಸ್ತು ಸಮಸ್ಯೆ ಇದೆ, ಯಾರೆಲ್ಲರಿಗೂ ಭೂಮಿಯ ಸಮಸ್ಯೆ ಇದೆ, ಕೋರ್ಟು ಕಚೇರಿ ಮೆಟ್ಲು ಹತ್ತಿದ್ದೀರಿ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಅಧಿಕಾರ ಇಲ್ಲ, ಅಥವಾ ಕೆಲಸ ಇಲ್ಲ, ಇರ್ತಕ್ಕಂಥ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಅಂತಹವರಿಗೆ ವರಾಹದೇವರ ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಹೆಚ್ಚಿನ ಯಶಸ್ಸಿರಲಿ. ಹಾಗೆ ವರಾಹದೇವರ ನಾಳಿನ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಕ್ಕೆ, ಅನುಷ್ಠಾನಕ್ಕೆ ತಾವೆಲ್ಲರೂ ಭಾಗಿಯಾಗ್ಬೋದು. ನಾಳೆ ತಪ್ಪದೇರ ನಾಳಿನ ನೇರ ಪ್ರಸಾರ ಶುರುವಾಗುವಾಗೆ ತಾವು ಸಾಧ್ಯವಾದಷ್ಟು ತಲೆಗೆ ಸ್ನಾನ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ಕೂತು ವರಾಹದೇವರ ಹೆಸರಲ್ಲಿ 2 ದೀಪವನ್ನು ಹಚ್ಚಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ. ಇಲ್ಲಿ ವರಾಹದೇವರ ದರ್ಶನವೂ ಹೌದು,
ಜೊತೆಗೆ ವರಹಾದೇವರ ಪೂಜಾನುಷ್ಠಾನವೂ ಸಹಿತ ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೊಂದು ಪುಟ್ಟ ದೇಗುಲ. ಈ ದೇಗುಲದಲ್ಲಿ ವರ್ಷದ 365 ದಿವಸ ತಾಯಿ ಮಹಾಲಕ್ಷ್ಮಿ ನೆಲೆ ನಿಂತರೂ ಆಯಾ ದಿನಗಳಲ್ಲಿ ಬರ್ತಕ್ಕಂಥ ವಿಶೇಷತೆಗಳನ್ನು, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಾವು ತಿಳ್ಕೊಳ್ಬೋದು, ಆಚರಣೆ ಮಾಡಬಹುದು. ಹಾಗಾಗಿ ವರಹಾಮೂರ್ತಿಯ, ವರಹಾದೇವರ ಅನುಷ್ಠಾನವನ್ನು ಮಾಡತಕ್ಕಂತಹ ಯೋಗಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ. ಭಾದ್ರಪದ ಮಾಸ ಶುಕ್ಲಪಕ್ಷ 4/9/2024 ಬುಧವಾರ ಪ್ರತಿಪತ್ ಉತ್ತರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರವಾದ್ದರಿಂದ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಇನ್ನು ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳು ಸಾಕಷ್ಟು ಆದ್ದರಿಂದ ಅದನ್ನು ಅಲ್ಲಿಂದಲೇ ಬಗೆಹರಿಸ್ಕೊಳ್ತಕ್ಕಂಥದ್ದು, ಪರಿಹರಿಸ್ಕೊಳ್ಳೋದು ಕಷ್ಟವೇ. ಹಾಗಾಗಿ ಸ್ವಲ್ಪ ಶಾಂತಿ, ನೆಮ್ಮದಿ ಬೇಕು. ಯಾರೊಬ್ಬರ ಮಾತು ಕೇಳಿ ಸಡನ್ನಾಗಿ ನೀವು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಸಮಸ್ಯೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಇದು ಭಾದ್ರಪದ ಮಾಸ ಆದ್ದರಿಂದ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿ ಡಿಸ್ಟಿಕ್ಕು, ತಾಲೂಕುಗಳು, ಗ್ರಾಮಗಳಲ್ಲಿ, ಆಯಾ ಭಾಗಗಳಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾಯಂದರಿಗೆ, ಹೆಣ್ಣುಮಕ್ಕಳಿಗೆ ಆಯಾ ಭಾಗದಿಂದ ಬಂದು ಈಗಾಗಲೇ ಸಾಕಷ್ಟು ಜನ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತೆಗೆದುಕೊಂಡು ಹೋಗಿ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಕೊಡುವಂಥ ಕಾಯಕವನ್ನು, ಕೆಲಸವನ್ನು ಮುಂದುವರಿಸ್ತಿದ್ದಾರೆ. ನಾನು ಸಹಿತ ಒಂದಷ್ಟು ಜವಾಬ್ದಾರಿಯುತವಾದಂಥ ಕಾಯಕವನ್ನು ಈ ಒಂದು ಕೆಲವು ಆಲಯಗಳಲ್ಲಿ, ದೇವಾಲಯಗಳಲ್ಲಾಗಲಿ ಅಥವಾ ಕಾರ್ಯಕ್ರಮಗಳಲ್ಲಾಗಲಿ, ಆಯಾ ಭಾಗಗಳಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮಗಳಿಗೂ ಸಹಿತ ಬಂದಾಗ ಅಲ್ಲಿ ವಿತರಣೆ ಮಾಡ್ತಿರ್ತಕ್ಕಂಥದ್ದನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಇನ್ನು ಗೌರಿ ಹಬ್ಬದವರೆಗೂ ಈ ಒಂದು ಮರದ ಬಾಗನ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳು ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ, ಮಹರ್ಷಿವಾಣಿ ಕಾರ್ಯಕ್ರಮ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಈ ಒಂದು ಕಾರ್ಯಕ್ರಮದ ಮುಖಾಂತರ ವಿಶೇಷವಾಗಿ ಮಂಗಳ ದ್ರವ್ಯಗಳನ್ನು ಕೊಡುವಂಥ ಕಾಯಕವನ್ನು ನಡೆಸ್ತಾ ಇದ್ದೀವಿ. ಭಾಗವಹಿಸಿ. ಈ ಮಂಗಳ ದ್ರವ್ಯ ಯಾವತ್ತಿಗೂ ನಿಮ್ಮಲ್ಲಿ ಹಸನ್ಮುಖಿಯಾಗಿರಲಿ, ನಗುಮುಖದಿಂದಿರಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವಾಯಿತು, ಯೋಗಫಲ ಆಯಿತು. ಇನ್ನು ರಾಶಿಫಲದ ಕಡೆ ಒಂದಷ್ಟು ಗಮನ ಬೇಕಲ್ಲ. ರಾಶಿಫಲ ಬೇಗ ಮುಗಿದ್ರೆ ಉಳಿದ ಸಮಯದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ನಾವು ಹಂಚ್ಕೊಳ್ಬೋದು. ಅದಕ್ಕಾಗಿ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ, ಮೇಷಲಗ್ನ. ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಕೆಲವಷ್ಟು ವಸ್ತುಗಳನ್ನು ಇಡೋದೊಂದು ಕಡೆ, ಹುಡುಕೋದೊಂದು ಕಡೆ. ಹಾಗೆ ನಂದು ತಂದು ಎಂಬತಕ್ಕಂಥದ್ದು ತಾವು ಎಷ್ಟೇ ಅಚ್ಚುಕಟ್ಟಾಗಿ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತಿದ್ದರೂ ಅದನ್ನು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಹಾಗೆ ಒಂದಷ್ಟು ಜನಕ್ಕೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲೇ ಇರ್ತಾ ಇದೆ. ಆ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು. ಅದಕ್ಕಾಗಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಿಷ್ಟು ಹರಿದ್ರಾ ಕುಂಕುಮವನ್ನು ಭಗವತಿಯ ಹೆಸರು ಹೇಳಿ ಯಾರಾದರೂ ಮಕ್ಕಳಿಗಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರು ಆ ಕ್ಷಣ ಬರತಕ್ಕಂಥ ತೊಂದರೆಗಳಿಂದ ದೂರ ಇರಬಹುದು. ಹಾಗೆ ಮೇಷರಾಶಿ, ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾದರೂ ಅಲ್ಲಿ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ನಿಮ್ಮನ್ನು ಸುತ್ತಕೊಳ್ಳೋದ್ರಿಂದ ಸ್ವಲ್ಪ ಜಾಗ್ರತೆ ಇರಲಿ, ಎಚ್ಚರಿಕೆ ಇರಲಿ. ಎಲ್ಲ ಕೆಲಸ ಇವತ್ತೇ ಮಾಡಿ ಮುಗಿಸ್ತೀನಿ ಅಂದರೆ ಆಗೋದಿಲ್ಲ. ಸಣ್ಣ ಸಣ್ಣ ಸಮಸ್ಯೆಗಳು ಹಾಗಾಗಿ ನಿಂತ್ಕೊಳ್ಳುತ್ತೆ. ಹಾಗಂತ ಭಯಪಡದಿರ ಧೈರ್ಯವಾಗಿದ್ದು ಒಳ್ಳೆಯ ಕೆಲಸಗಳ ಕಡೆ ಗಮನ ಕೊಡಿ. ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣವನ್ನು ತಾವು ಗಮನಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಂದು ಹೆಜ್ಜೆ ಮುಂದಿಡೋದಾದರೆ ಮೇಷರಾಶಿಯವರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4ರವರೆಗೂ ಬಹಳ ಅದ್ಭುತವಾದಂಥ ಕಾಲ ಇದೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಬರ್ತಿದೆ. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು ಅಥವಾ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಬಂಧು ಬಳಗ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮೀಯರು, ಸ್ನೇಹಿತರಿದ್ದಾರಲ್ಲ, ಅವರಿಂದ ಕೆಲಸಕ್ಕೆ ಬಾರದಂಥ ವಿಚಾರದಲ್ಲಿ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಎದುರಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಬೇಕು. ಹಾಗೆ
ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ಇಡೋದಾದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ. ಆ ಬದಲಾವಣೆ ವೃಷಭ ರಾಶಿಯವರಿಗೆ ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 4 ಗಂಟೆ 22 ನಿಮಿಷದವರೆಗೂ ಒಂದಿಷ್ಟು ಮಾನಸಿಕವಾದಂಥ ಒತ್ತಡ. ಅಂದರೆ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ವ್ಯವಹಾರಗಳು ಇವತ್ತು ಮರುಕಳಿಸ್ತಕ್ಕಂಥದ್ದು, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಸರಿಯಾಗಿ ನೀವು ಕ್ರಮವನ್ನು ಆಚರಿಸದಿರ ಇರ್ತಕ್ಕಂಥದ್ದು. ಜೊತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ, ಯಾವುದೇ ವೃತ್ತಿ ಧರ್ಮದ ಬಗ್ಗೆ ಆಲೋಚನೆ ಮಾಡಿದ್ರೂ ಅದು ಸರಿಯಾದ ಕ್ರಮವನ್ನು ಅನುಸರಿಸೋಕ್ಕಾಗದಿರ ಸಮಸ್ಯೆ ತಂದುಕೊಳ್ತೀರಿ. ಹಾಗೆ ಇವತ್ತು ನಿಮ್ಮ ಮೇಲಧಿಕಾರಿಗಳಾಗಲಿ, ಸಹಪಾಠಿಗಳಾಗಲಿ, ಕುಟುಂಬದ ಸದಸ್ಯರಾಗಲಿ ಅವರು ಆಡುವಂತಹ ಒಂದಷ್ಟು ನಿಂದನೆಯ ಮಾತಿದೆಯಲ್ಲ, ಇದು ನಿಮ್ಮ ಮನಸ್ಸಿಗೆ ಭಾಳಷ್ಟು ನೋವುಂಟಾಗುತ್ತೆ. ಹಾಗಂತ ನೋವು ಆಗ್ತಿದೆ ಅಂತ ತಿರುಗಿಸಿ ಮಾತಾಡೋಂಗಿಲ್ಲ. ಏನೇ ಬರಲಿ, ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಅಂಥೇಳಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡೋದ್ರಿಂದ ವೃಷಭ ರಾಶಿಯವರು ಆ ಕ್ಷಣಕ್ಕೆ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ದೂರ ಆಗ್ತೀರಿ, ಒಳ್ಳೆಯದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ವಾಸ್ತು ಬಗ್ಗೆ ಚಿಂತನೆ ಮಾಡ್ತೀರಿ, ಭೂಮಿ ಬಗ್ಗೆ ಆಲೋಚನೆ ಮಾಡ್ತೀರಿ, ಕೆಲವಷ್ಟು ಕಾಗದ ಪತ್ರಗಳನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿ ಅದರ ಬೇಕಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ಬೃಹತ್ ಮಟ್ಟದ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, ಅಥವಾ ಗಕಾರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇವತ್ತು ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ದೂರ ಬರ ಪ್ರಯಾಣ ಆಗಲಿ, ವ್ಯವಹಾರಗಳು ಮಾಡುವಾಗ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಾಗಲಿ, ಯಾರು ನನ್ನವರು ಅಂತ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದಲೂ ಒಂದಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಹೇಳಬೇಕಾದ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಅದ್ರ ಹಿಂದೆ ಇನ್ನೊಂದು ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದಿರುತ್ತೆ. ಆದರೆ ಇವತ್ತು ನಿಮ್ಮ ಅದೃಷ್ಟದ ಫಲ ಬಹಳ ವಿಶೇಷವಾಗಿದೆ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 2 ಗಂಟೆ 45 ನಿಮಿಷದವರೆಗೂ ಮತ್ತಷ್ಟು ಅದ್ಭುತವಾದಂಥ ಕಾಲ. ಆದ್ದರಿಂದ ಒಂದು ಸ್ಥಾನಮಾನವನ್ನು, ಒಂದು ಗೌರವವನ್ನು, ಅಥವಾ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ಇವತ್ತು ತಾವು ತಂದುಕೊಳ್ಬೋದು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಒಂದಿಷ್ಟು ಆಲೋಚನೆ ಮಾಡಬೇಕು. ಕೆಲವರಿಗೆ ಶೀತ ಬಾಧೆ, ನೆಗಡಿ, ತಲೆನೋವು ಇರ್ಬೋದು. ಕೆಲವರಿಗೆ ಆರೋಗ್ಯ ಸರಿ ಇಲ್ದಿರ ಯಾವ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ದಿರ ಇರ್ಬೋದು. ಕೆಲವು ಹೆಣ್ಣುಮಕ್ಕಳಿಗೆ ಮಾತ್ರ ಕಿಬ್ಬಟ್ಟೆ ನೋವು ಬರುವಂಥ ಸಾಂದ್ರತೆಯೂ ಇದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಪ್ರಭು ಶ್ರೀರಾಮಚಂದ್ರನನ್ನು ಅಥವಾ ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಡೋದ್ರಿಂದ, ಹಸುವಿಗೆ ಒಂದಷ್ಟು ಹುಲ್ಲಾಗಲಿ ಹಣ್ಣಾಗಲಿ ಕೊಡೋದ್ರಿಂದ ಇನ್ನಷ್ಟು ಲಾಭವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲವಿದೆ. ಆದರೆ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಮನಸ್ಸಲ್ಲಿ ನಿಮಗಿರ್ತಕ್ಕಂಥ ಕನ್ಫ್ಯೂಷನು, ನಿಮಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಏನಾದರೂ ಧಕ್ಕೆ ಉಂಟಾಗುತ್ತೇನೋ, ಅಥವಾ ನಾನು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೇನೋ, ಅಥವಾ ನನ್ನ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಳೋಕ್ಕಾಗುತ್ತೋ ಇಲ್ವೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಕಾರಣ ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿ ಇಲ್ಲದ್ರಿಂದ ಇಷ್ಟೆಲ್ಲ ವ್ಯತ್ಯಾಸಗಳನ್ನು ತಾವು ನೋಡ್ತಾ ಇದ್ದೀರಿ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 45 ನಿಮಿಷದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಲ. ನೀವು ಮಾಡುವಂಥ ಕೆಲಸಗಳಲ್ಲಿ ದಾನ ಧರ್ಮಾದಿಗಳಾಗಲಿ, ಒಳ್ಳೆ ಫಲಗಳನ್ನು ನೋಡುವಂಥದ್ದಾಗಲಿ, ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಯಾರು ನಿರ್ಗತಿಕರಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತಹವ್ರನ್ನ ಕೈ ಹಿಡಿದು ನಡೆಸುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅದ್ಭುತವಾದಂತಹ ಗುಣ, ನಿಮ್ಮ ಗುಣದಿಂದ 4 ಜನಕ್ಕೆ ಬೆಳಕಾಗಲಿ ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಅದೊಂದು ದೈವ ಸೇವೆ ಮಾಡ್ದಂಗೆ, ದೇವರ ಸೇವೆ ಮಾಡ್ದಂಗೆ, ಅಥವಾ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದ ಹಾಗೆ.
ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆಯ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಿದ್ರೆ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತೀನಿ. ಹಾಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತು ನಿಮಗೆ ಅತೀತವಾದಂತಹ ಮೊಣಕಾಲು ನೋವು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು ಅಥವಾ ಹತ್ತೆಜ್ಜೆ ನಡೀಲಿಕ್ಕೆ ಆಗದಿರೇ ಇರತಕ್ಕಂಥದ್ದು ಮತ್ತು ನಿಮ್ಮ ಕುತ್ತಿಗೆಯ ಭಾಗ ನೋವು ಬರ್ತಕ್ಕಂಥ ಸಾಂದ್ರತೆ ಇದೆ. ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ತಾವು ಏನೇ ತೀರ್ಮಾನ ತಂದುಕೊಂಡ್ರು ಅದು 11 ಗಂಟೆ 42 ನಿಮಿಷದ ನಂತರ 11 ಗಂಟೆ 42 ನಿಮಿಷದ ನಂತರ ನಿಮ್ಮ ತೀರ್ಮಾನಗಳಲ್ಲಿ ಒಂದಷ್ಟು ಬೆಲೆ ಇದೆ. ಅದರ ಮುಂಚಿತವಾಗಿ ತಾವು ಏನಂದುಕೊಂಡ್ರೂ ಅದು ಅಲ್ಲಿಂದಲ್ಲೇ ನಿಲ್ಲುತ್ತೆ, ಮುಂದೆ ಹೋಗ್ತಕ್ಕಂಥದ್ದಲ್ಲ. ಹಾಗಾಗಿ ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಹಾಕುವಂಥ ಹೆಜ್ಜೆಯಲ್ಲಿ ಲಾಭವನ್ನು ಗಳಿಸ್ತೀರಿ. ಆದರೆ ಕೆಲವಷ್ಟು ವ್ಯವಹಾರಗಳನ್ನು ಮಾಡಿದ್ದೀರಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಮಾಡಿದ್ದೀರಿ. ಯಾವುದೇ ಒಂದು ವ್ಯವಹಾರ ಆದರೂ ಸಹಿತ ಪರಿಪಕ್ವವಾಗಿ ಪೂರ್ತಿ ಆಗ್ತಕ್ಕಂಥದ್ದಲ್ಲ. ಎಲ್ಲ ಕೆಲಸಗಳಿಗೂ ಪ್ರಯತ್ನ ಪಡ್ತೀರಿ, ಎಲ್ಲವನ್ನೂ ಮುಂದುವರಿಸಬೇಕು ಅಂದ್ಕೊಳ್ತೀರಿ. ಯಾವುದೇ ಕೆಲಸ ಕೈ ಹಾಕಿದ್ರೂ ಅಲ್ಲಿಂದಲೇ ನಿಲ್ಲುವಂಥದ್ದಿದೆಯೇ ವಿನಃ ಅದನ್ನು ಸಂಪೂರ್ಣವಾಗಿ ಒಂದು ದಾರಿ ತಂದುಕೊಂಡು ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಳೋದು ಬಹಳ ಕಷ್ಟ. ಆದರೆ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲವಷ್ಟು ವಿಚಾರಗಳನ್ನು ತಲೆಯಲ್ಲಿ ಗಟ್ಟಿಯಾಗಿ ತಂದುಕೊಂಡು ಇಂಥದ್ದು ಮಾಡಲೇಬೇಕು, ಹೀಗಾಗಲೇಬೇಕು, ಇದರಿಂದ ನನಗೆ ಲಾಭನೋ ನಷ್ಟನೋ, ನಾನು ಈ ಕೆಲಸ ಮಾಡಿದ್ರೆ ಭಗವಂತ ಮೆಚ್ಚುತ್ತಾನೆ ಎಂಬತಕ್ಕಂಥ ಚಿಂತನೆಯಲ್ಲಿ ನೀವಿದ್ದರೆ ಖಂಡಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ನೀವು ಚೆನ್ನಾಗಿದ್ದೀರಾ? ಆನಂದ್ ಗುರುಜಿ ಅವ್ರ ಜೊತೆ ಮಾತಾಡ್ಬೇಕಿತ್ತು. ಹ್ಞೂ ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗದಗಿಂದ ಸರ್. ಗದಗಿಂದ. ಅಮ್ಮ ತಮ್ಮ ಹೆಸರು? ಶೈನಾಜ್ ಬೇಗಂ ಅಂತ. ಹಾಂ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಸರ್. ನಮಸ್ತೆ ಗುರುಜಿ, ನಿಮ್ ಜೊತೆ ಮಾತಾಡಕ್ ತುಂಬಾ ಖುಷಿ ಆಗ್ತಾ ಇದೆ. ಏನು ತಮ್ಮ ಹೆಸರು? ಶೈನಾಜ್ ಬೇಗಂ ಅಂತ ಗುರುಗಳೇ. ಶೈಲಾಜ್ ಬೇಗಂ. ಹೇಳಮ್ಮ. ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕಿತ್ತು ಗುರುಜಿಗಳು. ಆರೋಗ್ಯ ನೆಮ್ಮದಿ ನಮಗ್ ಬೇಕಾಗಿತ್ತು ಗುರುಗಳು. ಚಂಚಲ ಮನಸ್ಥಿತಿ ಇತ್ತು ಗುರುಜಿಗಳೇ ನಂಗೆ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ಮನೆಯವ್ರು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ ಗುರುಗಳೇ. ಬೆಂಗಳೂರಲ್ಲಿ ಇರ್ತಾರೆ ಸರ್ ಅವರು. ನಮ್ದು ಹೊಲ ಇದೆ ಗುರುಗಳೇ. ನೀರ್ ಹಾಕ್ಸಿದೀವಿ, ನೀರು ಬಿದ್ದಿದೆ. ಕಬ್ಬು ಹಾಕ್ಬೇಕು ಅನ್ಕೊಂಡಿದೀವಿ ಗುರುಗಳೇ. ಅದು ಚೆನ್ನಾಗಿ ಬರುತ್ತಾ ಹಿಂಗೆ ಅಂತ. ಈ ಸತಿ ಕಬ್ಬು ಹಾಕಿಸಿ ಮಾತಾಡ್ತಿರ್ತಕ್ಕಂಥ ನಿಮ್ಮ ಸ್ವರತರಂಗದಲ್ಲಿ ನೀವು ನಂಬಿರ್ತಕ್ಕಂಥ ನಿಮ್ಮ ಅಲ್ಲ ಕೈ ಬಿಡೋದಿಲ್ಲ. ಖಂಡಿತವಾಗ್ಲೂ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಸಮಯದಲ್ಲಿ ಹೇಳ್ತಿದ್ದೇನೆ. ಈ ಮುಹೂರ್ತ ಬಲನೂ ಗಟ್ಟಿ ಇದೆ, ನೀವು ಮಾಡುವ ಕೆಲಸನೂ ಗಟ್ಟಿ ಆಗುತ್ತೆ. ಹಾಗಾಗಿ ಕಬ್ಬಿನ ಬೆಳೆ ಹಾಕಿ ದೇವರು ನಿಮ್ಮನ್ನು ಕೈ ಹಿಡಿತಾನೆ. ಆಯ್ತು ಗುರುಗಳೇ. ನಮ್ಮ ಮಕ್ಕಳ ಬಗ್ಗೆ ನಂಗೆ ಬಹಳ ಚಿಂತೆ ಇದೆ ಗುರುಗಳೇ. ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಗುರುಗಳೇ. ನನ್ನ ಆರೋಗ್ಯ, ನಮ್ಮ ಮನೆಯವರ ಆರೋಗ್ಯ ಚೆನ್ನಾಗಿರ್ಬೇಕು ಗುರುಗಳೇ. ನೋಡಮ್ಮ, ನಾವು ಹಾಕುವ ಹೆಜ್ಜೆ ಸಾಧ್ಯವಾದಷ್ಟು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ರೀತಿ ನಮ್ಮ ಧರ್ಮ ನಡೆದರೆ ಯಾವತ್ತೂ ನಮಗೆ ಮೋಸ ಆಗೋದಿಲ್ಲ. ಹೊರಗಡೆ ಪ್ರಪಂಚ ನಾವು ನೋಡಬೇಕಾಗಿರ್ತಕ್ಕಂಥ ರೀತಿ ಏನು ಗೊತ್ತಾ? ನಾವು ತಲೆ ಎತ್ತಿ ನೋಡಬೇಕು. ಏನಂದರೆ ಒಂದು ಅಗೋಚರವಾಗಿರೋ ಶಕ್ತಿನ, ಅದನ್ನು ಹೊರತುಪಡಿಸಿ ನಮಗಿನ್ನ ಉನ್ನತವಾದಂಥವ್ರನ್ನ ನೋಡಿ ನಾನು ಹಾಗಿಲ್ವಲ್ಲ ಅಂತ ರೋದನೆ ಪಟ್ಟರೆ, ನಾವು ಇಲ್ಲ ಅಂತ ಆಲೋಚನೆ ಮಾಡೋದು ಮಾತ್ರ ನಮ್ಮ ಹೃದಯದಲ್ಲಿರುತ್ತೆ. ನಾವು ಅವ್ರ ಹಾಗೆ ಆಗ್ಲಿಕ್ಕೆ ಆಗೋದಿಲ್ಲ. ಅವ್ರಾಗೋದು ಯಾವಾಗ ಅಂದರೆ, ಇಷ್ಟು ಮುಂಚೆ ನೀನು ಹೇಳ್ದಲ್ಲ, ನಮ್ಮ ಜಮೀನಲ್ಲೂ ಒಂದು ನೀರು ಚೆನ್ನಾಗಿದೆ, ಇಲ್ಲಿ ಕಬ್ಬಿನ ಬೆಳೆ ಹಾಕಬೇಕು ಅಂತ. ಹಾಕಬೇಕು ಅನ್ನೋದೆಲ್ಲ ಹಾಕಿ ನೀನು ಅದರಲ್ಲಿ ಸಾಧನೆ ಮಾಡಬೇಕು. ನೀನು ಸಾಧನೆ ಮಾಡಿದ್ರೆ ದೇವರು ಖಂಡಿತ ನೀನು ಕೈ ಹಿಡಿತಾನೆ. ಮಾಡು, ಒಳ್ಳೆಯದಾಗಲಿ. ಹೊಟ್ಟೆಪಾಡಿಗಾಗಿ ನಿಮ್ಮ ಯಜಮಾನರು ಬೆಂಗಳೂರು ಸಿಟಿ ಬಂದು ಇಲ್ಲಿ ಜೀವನ ಮಾಡೋದಕ್ಕಿಂತ ನೀನು ಸ್ವಲ್ಪ ಶ್ರಮಪಟ್ಟು ಆ ಭೂತಾಯಿನ ನಂಬಿದ್ರೆ ಆ ಭೂಮಿನೇ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಮಾಡಮ್ಮ. ಹೇಳು ಮಗು, ಹೇಳಮ್ಮ. ನಮ್ಮ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಹೇಳಿ ಗುರುಗಳೇ. ಚೆನ್ನಾಗಿರ್ತಾರ ನಮ್ಮ ಮಕ್ಕಳು ಅಂತ. ಮಕ್ಕಳು ಏನು ಓದ್ತಾ ಇದ್ದಾರೆ? ಮೊದಲು 4ನೇ ಕ್ಲಾಸ್ ಗುರುಗಳೇ. ಇನ್ನು 4 ವರ್ಷದ ಮಗಳು ಇದ್ದಾಳೆ. 9ನೇ ಕ್ಲಾಸ್ ಓದ್ತಾ ಇರೋದು ಗಂಡ ಹೆಣ್ಣ? ಈಗ 4ನೇ ಕ್ಲಾಸ್ ಗುರುಗಳೇ. 4ನೇ ಕ್ಲಾಸ್. ವರ್ಷ ಅವನಿಗೆ. ಹ್ಞೂ ಗುರುಗಳೇ. ಏನಮ್ಮ ಹೆಸರು? ಮೊಹಮ್ಮದ್ ತೌಶೀರ್ ಅಂತ. ರೇವತಿ ನಕ್ಷತ್ರ ಗುರುಗಳೇ ಒಂದು. ರೇವತಿ ನಕ್ಷತ್ರ ಮೀನರಾಶಿ, ಮಹಾನಕ್ಷತ್ರ. ಅದು ಒಳ್ಳೆ ನಕ್ಷತ್ರ. ಸ್ವಲ್ಪ ಅವನ್ನ ಶ್ರಮಪಟ್ಟು ಓದಕ್ಕೆ ಹೇಳು. ಈಗ ಸ್ವಲ್ಪ ಮಂಕು ಅವನು, ಈಗ ಚುರುಕಿಲ್ಲ. ಈಗ ಅವನು ಚುರುಕು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಬುಧವಾರ
ಪ್ರತಿ ಬುಧವಾರ ನಿಮ್ಮ ಮನೆ ದೇವರಿಗೆ ಅಲ್ಲನೇ ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಕ್ಕೆ ಹೇಳೋನ್ನ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಅಲ್ಲನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ವಿದ್ಯೆಯಲ್ಲಿ ನಾನು ಮುಂದೆ ಬರಬೇಕು ಅಂತ ದೇವರು ನಮ್ಮ ಅಗೋಚರವಾಗಿರೋ ಶಕ್ತಿ ಮಾತ್ರನೇ ದೇವರು. ಆ ಶಕ್ತಿನ ನಂಬಿದ್ರೆ ಎಲ್ಲರಿಗೂ ಸಾಧ್ಯ ಇದೆ. ಹಾಗಾಗಿ ಉತ್ತರಾಭಿಮುಖವಾಗಿ ಕೂತು ಓದೋದಕ್ಕೆ ಹೇಳು, ಖಂಡಿತ ಒಳ್ಳೆ ಜ್ಞಾನವಂತ ಆಗ್ತಾನೆ ಅವನು. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾಸನಿಂದ. ಹಾಸನಿಂದ. ಅಮ್ಮ ತಮ್ಮ ಹೆಸರು? ಯಶೋಧ. ಹಾಂ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಹುಷಾರಿರಕ್ಕಲ್ಲ, ಆರೋಗ್ಯ ಸರಿಯಿಲ್ಲ. ಸುಮಾರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ. ನನ್ನ ಮಕ್ಕಳದೊಂದು ಇಬ್ಬರು ಕೇಳಬೇಕು. ಒಂದು ತಾಯಿಯ ಗುಣ ನೋಡಿ, ನಿಮ್ಮ ಆರೋಗ್ಯ ಸರಿಯಿಲ್ಲ, ನನ್ನ ಆರೋಗ್ಯದ ಬಗ್ಗೆ ಹೇಳಿ, ನನ್ನ ಯಶಸ್ಸಿನ ಬಗ್ಗೆ ಹೇಳಿ, ಅಥವಾ ನಾನು ಬೇಗ ಆರೋಗ್ಯದಲ್ಲಿ ಚೇತರಿಸ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರಬೇಕು ಅದ್ರ ಬಗ್ಗೆ ನೀವು ಹೇಳಿ ಅನ್ನೋದನ್ನು ಒಂದು ಆಲೋಚನೆ ಬೇಕಿತ್ತು. ಅದರಲ್ಲಿ ನಿಮ್ಮ ಆರೋಗ್ಯ ಹೇಗಿದ್ದರೂ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಚಿಂತನೆ ಮಾಡೋದು ಒಂದು ತಾಯಿ ಗುಣ. ಒಬ್ಬ ತಾಯಿ ಮಾತ್ರನೇ ಇದನ್ನು ಚಿಂತನೆ ಮಾಡಬಲ್ಲಲು. ಹಾಗೆ ಬೇರೆ ಮಕ್ಕಳ ಆಲೋಚನೆ ಮಾಡೋದಾರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮಕ್ಕಳ ಯಶಸ್ಸು, ಮಕ್ಕಳ ಜಾಬು, ಅಥವಾ ನನಗೆ ಯಾವ ಮದುವೆ ಆಗುತ್ತೆ, ನನ್ನ ಜೀವನ ಹೇಗಿರುತ್ತೆ ಅನ್ನೋದನ್ನು ಅಷ್ಟೇ ಬಿಡ್ತಾರೆ ವಿನಃ ನಮ್ಮ ಅಪ್ಪ ಅಮ್ಮ ವಯಸ್ಸಾಗಿದೆ, ಅವ್ರ ಮೊಣಕೈ ಮೊಣಕಾಲು ನೋವು ಬರ್ತಿದೆ, ಅಪ್ಪ ಅಮ್ಮ ಸುಸ್ತಾಗಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳೋ ಧ್ವನಿ ಇವತ್ತಿಗೂ ನಾನು ಕೇಳಲೇ ಇಲ್ಲ. ಇರಲಿ, ಹೇಳಮ್ಮ ನಿನ್ನ ಆರೋಗ್ಯದ ಬಗ್ಗೆ. ಆರೋಗ್ಯ ಗುರುಜಿ, ನಮ್ದು ಈ ಅಡಿಯಿಂದ ಮುಡಿವರೆಗೂ ನೋವೇ ಗುರುಜಿ. ನಾನು ಯಾಕೆ, ಯಾವಾಗಿಂದ ಈ ಥರ ನೋವಿದೆ? ಏನ್ ಗುರುಜಿ? ಯಾವಾಗಿಂದಮ್ಮ ಈ ಥರ ನೋವು? ಗುರುಜಿ ಒಂದು 10-15 ವರ್ಷ ಆಯ್ತು ಗುರುಜಿ. ಏನು ಕೆಲಸ ಮಾಡ್ತಿದ್ರಿ ತಾವು ಮೊದಲು? ಮನೆಯಲ್ಲೇ ನಾವು ಮಾಡ್ತಾ ಮನೇಲೆ ಹೋಗ್ತಾಯಿತ್ತು. ಮನೆಯಲ್ಲೇ? ಹಾಂ. ಒಂದು ಕೆಲಸ ಮಾಡು, ಈಗ ನೀನು ಮುಖ್ಯವಾಗಿ ನಿನ್ನ ಆರೋಗ್ಯ ಗುಣಪಡಿಸ್ಕೋಬೇಕಾದ್ರೆ ನಿನ್ನ ಆಹಾರದ ಪದ್ಧತಿಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಹಿಂದೆ ನೀವು ತಿನ್ನೋ ಆಹಾರ ಶಕ್ತಿ ಆಗಿತ್ತು, ಇವತ್ತು ತಿನ್ನೋ ಆಹಾರದಲ್ಲಿ ಶಕ್ತಿ ಇಲ್ಲ. ಹಾಗಂತ ನಾವು ಆಹಾರವನ್ನು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಒಂದು ಕಲೆ ಇದೆ. ಆಹಾರವನ್ನು ತಿನ್ನೋದು ಸಹಿತ ಒಂದಷ್ಟು ಅಭ್ಯಾಸ ಮಾಡಬೇಕು ಕ್ರಮವಾಗಿ. ಸಾಧ್ಯವಾದಷ್ಟು ರಾತ್ರಿ ಹೊತ್ತು ಊಟನ ಸ್ವಲ್ಪ ಕಡಿಮೆ ಮಾಡಿ, ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ತೊಗೊಳ್ಳಿ. ರಾತ್ರಿ ಹೊತ್ತು ಒಂದು ಲೋಟ ಬಿಸಿನೀರಲ್ಲಿ ಒಂದಷ್ಟು ದಾಲ್ಚಿನ್ನಿ, ಜೀರಿಗೆ ಮತ್ತು ಚಕ್ಕೆ. ಈ ಚಕ್ಕೆ ಇದೆಯಲ್ಲಮ್ಮ, ದಾಲ್ಚಿನ್ನಿ ಇದೆಯಲ್ಲ, ಅದು ತುಂಬ ಕೆಲಸ ಮಾಡುತ್ತೆ, ಎನರ್ಜಿ ಇರುತ್ತೆ ಮತ್ತು ನರಗಳಲ್ಲಿ ಶಕ್ತಿ ಬರುತ್ತೆ. ಸೌದಿರ್ತಕ್ಕಂಥ ಮೂಳೆಗಳಿಗೂ ಶಕ್ತಿ ಕೊಡೋದು ದಾಲ್ಚಿನ್ನಿ, ಸಾಂಬಾರ್ಗೆ ಹಾಕುವಂಥದ್ದು. ಅದನ್ನು ಪುಡಿ ರಾತ್ರಿ ಹೊತ್ತು ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿತಾ ಬನ್ನಿ, ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಇದು ವೈದ್ಯರು ಅನ್ನೋದಕ್ಕಿಂತ ನಿನ್ನ ಆತ್ಮವಿಶ್ವಾಸ, ಅಲ್ಲೇ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾ ರಾಶಿಯಿಂದ ರಾಶಿಫಲ. ತುಲಾ ರಾಶಿಯಿಂದ ರಾಶಿಫಲವನ್ನು ತಿಳ್ಕೊಳ್ಬೇಕು. ಆದರೆ ಅದರ ಮಧ್ಯದಲ್ಲಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನಕ್ಕೆ ಅಂತ ಈಗಾಗಲೇ ಯಾತ್ರೆಗೆ ಸಾಕಷ್ಟು ಜನ ತಾವು ಹೆಸರನ್ನು ಬರೆಸ್ಕೊಂಡಿದ್ದೀರಿ. ಶಿರಡಿಯಲ್ಲಿ ಅದ್ಭುತವಾಗಿ ಒಂದು ಮಹಾಯಾತ್ರೆಯನ್ನು ನಡೀತಾ ಇದೆ. ಶಿರಡಿಯಲ್ಲಿ ನಡೀತಿರ್ತಕ್ಕಂಥ ಮಹಾಯಜ್ಞದಲ್ಲಿ ಯಾರೆಲ್ಲ ಪಾಲ್ಗೊಳ್ಳಬೇಕಾಗಿದೆ ತಮ್ಮ ಹೆಸರನ್ನು ಈಗಾಗಲೇ ನೋಂದಾಯಿಸಿಕೊಂಡಿದ್ದೀರಿ. ಶಿರಡಿ, ಶನಿಶಂಗನಾಪುರ್ ಜೊತೆಗೆ ತ್ರಾಂಬಕೇಶ್ವರ್, ವಿಶೇಷವಾಗಿರ್ತಕ್ಕಂಥ ಶಿವಸಾನ್ನಿಧ್ಯದ ಜೊತೆಗೆ ಬಾಬರವರ ದರ್ಶನ, ಜೊತೆಗೆ ಶನಿಶಂಗನಾಪುರಲ್ಲಿರ್ತಕ್ಕಂಥ ಶನೈಶ್ಚರನ ಆರಾಧನೆ, ಇದೆಲ್ಲವೂ ಸಾಯಿ ಶುಭ್ ಟೂರ್ಸಲ್ಲಿ ಭಾಳ ಅತ್ಯುತ್ತಮವಾದಂಥ ರೀತಿಯಲ್ಲೇ ವ್ಯವಸ್ಥೆ ನಡೀತಾ ಇದೆ. ಹಾಗಾಗಿ ಯಾರೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಾತ್ರೆಯನ್ನು, ಅದರಲ್ಲೂ ಒಂದು ಕಡೆ ಗುರುವಿನ ಅನುಗ್ರಹ, ಮತ್ತೊಂದು ಕಡೆ ಶನಿ ಅಂತಕ್ಕಂಥದ್ದು, ಶನಿಯ ದರ್ಶನ ಎಂಬತಕ್ಕಂಥದ್ದು, ಅದರಲ್ಲೂ ಶನೈಶ್ಚರನ ಆರಾಧನೆ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಅಂತಹ ಅದ್ಭುತವಾದಂತಹ ಶನೈಶ್ಚರನ ದರ್ಶನ ಮಾಡಲಿಕ್ಕೂ ಸಹಿತ ವಿಶೇಷವಾಗಿರ್ತಕ್ಕಂಥ ಕಾಲ ಇನ್ನೇನು ಆಗೋಯ್ಗೊಂಡ್ರೆ ಸನ್ನಿಹಿತವಾಗ್ತಾ ಇದೆ. ಹಾಗಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಯಾತ್ರೆಗೆ ತಾವು ಹೊರಡತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ತುಲಾರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಇವತ್ತು ಸಾಕಷ್ಟು ವಿಶೇಷ. ತಾವು ಏನು ಅಂದುಕೊಂಡಿದ್ದಕ್ಕಿಂತ ಒಂದು ಹೆಜ್ಜೆ ಹೆಚ್ಚಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಇವತ್ತಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ತಾವು ಏನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಸಾಧನೆಯ ಹಾದಿ ಇವತ್ತು ಗುರುವಿನ ಅನುಗ್ರಹ. ಹಾಗಾಗಿ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು, ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಕಡಲೆಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ,
ಅಕ್ಕಿ, ಹೆಸರುಕಾಳು, ಉದ್ದು ಈ ಮೂರನ್ನೂ ಸಹಿತ ಮತ್ತಷ್ಟು ವಿಶೇಷವೇ. ಹಾಗಾಗಿ ಕಡಲೆಕಾಳಾಗಲಿ ಅಥವಾ ಹೆಸರು ಕಾಳಾಗಲಿ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ, ಅದರಲ್ಲೂ ವಿಷ್ಣು ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ಗುರು ಹಿರಿಯರಲ್ಲಿ ಸಾಧ್ಯವಾದಷ್ಟು ನಮ್ರತೆಯ ಬದುಕಿರಬೇಕು. ತಾವು ಎಷ್ಟೇ ಜ್ಞಾನವಂತರಾಗಿದ್ದು, ಎಷ್ಟೇ ಬುದ್ಧಿವಂತರಾದರೂ ಕಲಿಬೇಕಾದ್ದು ಸಾಕಷ್ಟು ಇದೆ. ಮನುಷ್ಯ ಕಲೀಲಿಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ಸಣ್ಣ ವಯಸ್ಸಿಂದ ಹಿಡಿದು ಮನುಷ್ಯ ತನ್ನ ಮುಪ್ಪಿನ ಕಡೆಯ ದಿನದವರೆಗೂ ಕಲಿಬೇಕಾದ್ದು ಸಾಕಷ್ಟು ಇದೆ. ಹಾಗಾಗಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ವಿಶೇಷವಾದಂಥ ದಿನ. ಹಾಗೆ ಎಷ್ಟೇ ಜ್ಞಾನವಂತರಾದರೂ ಅಲ್ಲಿ ಕಲಿಬೇಕಾದ್ದು ಆ ಜಾಗದಲ್ಲಿ ನೀವು ತಿಳ್ಕೊಳ್ಬೇಕಾದಂಥ ವಿಚಾರ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಸಹಿತ ಸರಿಯಾಗಿ ಮನಸ್ಸಲ್ಲಿ ಅರಿತು ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು, ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇವತ್ತು ಒಂದಷ್ಟು ಫಲಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡೋದರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ಲೇವಾದೇವಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಕೆಲವಷ್ಟು ವ್ಯವಹಾರಗಳು ಮಾಡುವಾಗ ಜಾಗೃತರಾಗಿರ್ತಕ್ಕಂಥದ್ದು, ನಿಮ್ಮ ಪರಿಸರದಲ್ಲಿ ನಿಮ್ಮ ಸುತ್ತಮುತ್ತ ನಿಮಗೆ ಅರಿವಿಲ್ಲದಂಥ ರೀತಿ ಮೋಸ ಮಾಡ್ತಕ್ಕಂಥವರು ಸಾಕಷ್ಟು ಜನ ಆಗ್ತಾರೆ. ಇವತ್ತು ತಾವು ಎಷ್ಟು ಶ್ರಮಿಸಿ, ಎಷ್ಟು ಕ್ರಮಬದ್ಧವಾಗಿ ಸರಿಯಾದ ಜ್ಞಾನಚಕ್ಷುವಿನಿಂದ ನೀವು ಹೆಜ್ಜೆ ಹಾಕಿದ್ರೆ ಅಧಿಕವಾದಂಥ ಲಾಭ ನಿಮ್ಮದು. ಇಲ್ಲ ಅಂದರೆ ಕೆಲಸಕ್ಕೆ ಬಾರದಂಥ ರೀತಿ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ತಂದುಕೊಂಡು ಇಲ್ಲದ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಭಾಳ ಜೋಪಾನ ಇರಲಿ. ಇವತ್ತು ವ್ಯವಹಾರಗಳು ಮಾಡುವಾಗ ಕೆಲಸ ಕಾರ್ಯಗಳ ಬಗ್ಗೆ ಒಂದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತು ನಿಮ್ಮ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಒಂದಷ್ಟು ಲಾಭವನ್ನು ಗಳಿಸಬೇಕು. ಮಾಡುವ ಕೆಲಸ ಯಶಸ್ಸಾಗಬೇಕು. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಒಂದು ಸ್ಥಾನಮಾನ ಸಿಗಬೇಕು. ಸರಿಯಾದಂಥ ಒಬ್ಬ ನಾಯಕನಾಗಿದ್ದು ಅಥವಾ ಸಮಾಜವನ್ನು ಮುನ್ನಡೆಸ್ತಕ್ಕಂಥವನು ಅಥವಾ ತಾನು ಮಾಡುವ ಕೆಲಸ 4 ಜನಕ್ಕೆ ಅರ್ಥವಾಗೋ ಥರ ಇರಬೇಕು ಅಂತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12ರಿಂದ 2 ಗಂಟೆ 40 ನಿಮಿಷದಲ್ಲಿ 12ರಿಂದ 2:40 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನದಲ್ಲಿ ಸಾಕಷ್ಟು ಬದಲಾವಣೆ ಇದೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಒಂದು ಚಿಟಿಕೆ ಬೆಲ್ಲ ಆಗಲಿ, ಸಕ್ಕರೆ ಆಗಲಿ, ಸಿಹಿ ಪದಾರ್ಥವನ್ನು ಎಲ್ಲಿ ಇರುವೆಗಳಿದೆಯೋ ಆ ಇರುವೆಗೂಡಿಗೆ ಸ್ವಲ್ಪ ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಭಗವತ್ ಸಂಕಲ್ಪ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರವನ್ನು ಮನಸಾ ಇಚ್ಛೆ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಆತ ಕೊಟ್ಟರೆ ಎಲ್ಲವೂ ಹೀಗೇನೆ. ಹಾಗಾಗಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ ಸಾಧ್ಯವಾದಷ್ಟು ಹಸಿರು ವಸ್ತ್ರ, ಒಂದಷ್ಟು ಹೆಸರುಕಾಳು, ಹಸಿರು ವಸ್ತ್ರ, ಹೆಸರು ಕಾಳನ್ನು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಅದನ್ನು ಒಂದು ದೇವಾಲಯ ಕೊಟ್ಟು ನಮಸ್ಕಾರ ಮಾಡಿ ಅಥವಾ ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಧನುರಾಶಿಯಲ್ಲಿರ್ತಕ್ಕಂಥವರು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಗುರುಜಿ? ಏನ್ ಮಾತಾಡ್ಬೇಕು ಅಂತ. ಇರ್ಲಿ ತಾಯಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೋಲಾರ ಕಡೆಯಿಂದ. ಹೆಸರು ಬೇಡ. ಆಯ್ತು, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಿಮ್ಮ ಪಾದಗಳಿಗೆ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸ್ವಾಮಿ. ನಮ್ಮ ಯಜಮಾನ್ರದ್ದು ಒಂದು 14 ವರ್ಷದಿಂದನೂ ಮಗಳು ವಯಸ್ಸಿನಷ್ಟು ಮಗು ಇಟ್ಕೊಂಡ್ಬಿಟ್ಟು ತುಂಬಾ ಹಿಂಸೆ ಕೊಟ್ರು. ಏನೇ ಪ್ರಯತ್ನ ಮಾಡಿದ್ರು ಆಗಿಲ್ಲ, ಸತ್ತಕ್ಕೆ ಬಿಟ್ಬಿಟ್ಟಿದೀವಿ. ಮನೇಲಿ ತುಂಬಾ ಟಾರ್ಚರು. ಮಕ್ಕಳಿಗೆ ಮದುವೆ ಮಾಡ್ಬೇಕು. ಮಕ್ಕಳಿಗೆ 28-29 ವರ್ಷ ತುಂಬ್ತಾ ಐತೆ. ಮದ್ವೆ ಯೋಚನೆ ಇಲ್ಲ, ಮನೆ ಕಡೆ ಗಮನ ಇಲ್ಲ. 24 ಗಂಟೆ ಅವ್ರದೇ ವಿಚಾರ. ಮನೆಗ್ ಬಂದ್ರು ಫೋನು ಅದು ಇದು ಅವ್ರದೇ ಇದು. ಮನೆ ಕಡೆ ಒಂಚೂರು ಗಮನನೇ ಇಲ್ಲ ಗುರುಜಿ. ಮನೆಯಲ್ಲಿ ಮಾತಾಡಿದ್ರೆ ಜಗಳ ಅಷ್ಟೇ ಅಮ್ಮ. ಅವತ್ತು ಒಂದು ವಿಚಾರ ತಿಳ್ಕೊಳ್ಬೇಕು. ಈ ಒಂದು ಅಭ್ಯಾಸಕ್ಕೆ ಬಿದ್ದರೆ, ಈ ತರಹ ಅವರ ಚಿಂತನೆಗಳು ಶುರುವಾಗ್ಬಿಟ್ರೆ ಅವ್ರನ್ನ ನೀವು ಸರಿಪಡಿಸೋದು ಬಹಳ ಕಷ್ಟ ಅನಿಸುತ್ತೆ. ಅವರಿಗೆ ಮನೆ ಮಠ ಮಕ್ಕಳು ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳಿದ್ದಾರೆ. ಆ ಮಕ್ಕಳನ್ನು ಸರಿಯಾದ ದಾರಿ ಸೇರಿಸಬೇಕು. ಜೊತೆಗೆ ನಾಳೆ ಸಮಾಜ ನನ್ನ ತಿರುಗಿಸಿ ಏನು ಮಾತಾಡುತ್ತೆ, ಇದು ಯಾವುದ್ರ ಬಗ್ಗೆನೂ ಅವ್ರಿಗೆ ಅರಿವಿರೋದಿಲ್ಲ.
ಹೌದು ಸ್ವಾಮಿ. ನಾನು ವಿರುದ್ಧ ಕಟ್ಟಬಾರ್ದು ಮಕ್ಕಳನ್ನ, ತಂದೆ ವಿರುದ್ಧ ನಾನು ಎಷ್ಟೋ ಬಿಗಿ ಹಿಡ್ದೆ ಗುರುಜಿ. ಆ ಮಕ್ಕಳು ತುಂಬಾ ಒಳ್ಳೆಯವರು ಗುರುಜಿ. ಅಮ್ಮ, ಮಕ್ಕಳು ಇವತ್ತಿನ ಕಾಲಧರ್ಮ ಗೊತ್ತಿಲ್ದಿರ ಇಲ್ಲ, ಆದರೆ ನಿಮ್ಮ ಮನಸ್ಸಿಗೆ ಅವರು ನೋವು ಪಡುತ್ತೆ, ನೀವು ನೋವು ಪಡ್ತೀರಿ ಅಂತ ಮಕ್ಕಳು ಗೊತ್ತಿದ್ರು ಗೊತ್ತಿಲ್ದಂಗೆ ಅವ್ರು ಜಾರ್ತಾ ಇರ್ತಾರೆ. ಹೌದು ಸ್ವಾಮಿ, ನನ್ ತೊಂದ್ರೆ ಕೊಡ್ತಾರೆ ಅಂತಾನೆ ಅವರು ಏನು ಮಾತಾಡ್ಬೇಡಮ್ಮ, ನೀನೇನು ಕೇಳ್ಬೇಡಮ್ಮ, ನನ್ನ ಸಮಾಧಾನ ಮಾಡ್ತಾರೆ. ನನ್ಗೆ ಆರೋಗ್ಯ ಅದನ್ನೇಮ್ಮ ಸಮಸ್ಯೆ ಗುರುಜಿ. ನಾವು ಒಂದು ವಿಚಾರ ತಿಳ್ಕೋಬೇಕು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಅವ್ರು ಮಾಡೋ ತಪ್ಪು ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ. ಹೊರಗಡೆ ಒಂದು 4 ಜನ ಮಾತಾಡ್ಕೊಳ್ತಾರೆ ಅಂದರೆ ಮನೇಲಿರ್ತಕ್ಕಂಥ ತಾಯಂದರು ನೀವಾಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ಮಾತಾಡೋದಿರಲ್ಲ ಇರುತ್ತೆ. ಆದರೆ ಇದೇನಾಗುತ್ತೆ, ಆ ಪ್ರಾರಂಭ ಹಂತದಲ್ಲಿ, ಆ ಪ್ರಾರಂಭಿಕ ಸಮಯದಲ್ಲೇ ನೀವು ಬಿಗಿ ಮಾಡಿಬಿಟ್ರೆ ಇದು ಸರಿ ಹೋಗ್ತಿತ್ತು. ನೀವು ಪ್ರಾರಂಭದಲ್ಲಿ ಲೂಸ್ ಕೊಟ್ಬಿಟ್ಟಿದ್ದೀರಿ. ಪ್ರಾರಂಭದಲ್ಲಿ ಇದು 4 ಗೊತ್ತಿದ್ದರೂ ಗೊತ್ತಿಲ್ಲದಂಥ ರೀತಿ ಅಥವಾ ಗೊತ್ತಾದರೆ ನೀವು ಗೊತ್ತಾಗೋ ಥರನೂ ನಡ್ಕೊಂಡು ಬಿಟ್ಟಿದ್ದೀರಿ. ಆ ಥರ ಆಗಬಾರ್ದು. ಮತ್ತು ಇನ್ನೊಂದಮ್ಮ, ಇಂತಹ ವಿಚಾರಗಳನ್ನು ನೀವೇ ಅಲ್ಲ ಎಲ್ಲರೂ ತಿಳ್ಕೊಳ್ಬೇಕಾದ್ದು. ಸಂಸಾರದಲ್ಲಿ ಇಂಥದ್ದೊಂದು ಬಿರುಕು ಉಂಟಾಗ್ತಿದೆ ಅಂದಾಗ ನನಗೆ ಗೊತ್ತಿದೆ ಅಂತ ನಾವು ಅಲ್ಲಿ ದೌರ್ಜನ್ಯ ಮಾಡೋದಕ್ಕಿಂತ ಅದು ಗೊತ್ತಿಲ್ಲದ್ರೂ ಗೊತ್ತಿಲ್ಲದಂಥ ರೀತಿಯಲ್ಲಿ ಅದನ್ನು ಸರಿಪಡಿಸೋಕ್ಕೆ ದಾರಿ ಹುಡುಕ್ಬೇಕು ನಾವು. ಆದರೆ ಇದು ಬೆಳೆದು ಹೆಮ್ಮರ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಇಂಥ ಪರಿಸ್ಥಿತಿನಲ್ಲಿ ಇರೋದು ಒಂದೇ ದಾರಿಯಮ್ಮ, ನೀವು ನಂಬಿರ್ತಕ್ಕಂಥ ದೈವ ಜೊತೆಗೆ ಒಂದು ಬಿಳಿ ಎಕ್ಕದ ಎಲೆ ತಗೊಳ್ಳಿ. ಬಿಳಿ ಎಕ್ಕದ ಎಲೆ ತಗೊಂಡು ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಏನು ಮೋಹಿಸ್ತಾ ಇದ್ದಾರೆ, ಒಬ್ರಿಗೊಬ್ಬರು ಅವ್ರ ಅಪೇಕ್ಷೆ ಅವರು ಜಾಸ್ತಿ ಹತ್ತಿರದಲ್ಲಿದ್ದಾರೆ ಅಂದಾಗ ಆ ಇಬ್ಬರ ವ್ಯಕ್ತಿಗಳ ಮಧ್ಯದಲ್ಲಿ ಆ ಬಿಳಿ ಎಕ್ಕದ ಎಲೆ ಮೇಲೆ ಒಂದು ತಂತ್ರಸಾರ ಮಾಡ್ಬೋದು. ಬಿಳಿ ಎಕ್ಕದ ಎಲೆ ಮೇಲೆ ಒಂದು ಕಡೆ ಅರಿಶಿನ ಕೊಂಬು, ಇನ್ನೊಂದು ಕಡೆ ಜಾಜಿಕಾಯಿ ಅಥವಾ ಜಾಕಾಯಿ ಅರಿಶಿನ ಕೊಂಬು ಎರಡೂ ಸಹಿತ ಸಪ್ರೇಟಾಗಿ ಇಡಿ. ಈ ಜಾಕಾಯಿಗೆ ಒಂದು ವೃತ್ತಾಕಾರ ಹಾಕಿ ಒಂದು ಸರ್ಕಲ್ ಬರೆದು ಆ ಎಲೆ ಮೇಲೆ ಒಂದು ಸರ್ಕಲ್ ಬರಿಬೇಕು, ಅದರ ಮಧ್ಯದಲ್ಲಿ ಜಾಕಾಯಿ ಇಡಬೇಕು. ಇನ್ನೊಂದು ಬಾಕ್ಸ್ ಥರ ಬರೆದು ಅಲ್ಲಿ ಅರಿಶಿನ ಕೊಂಬಿಡಬೇಕು. ಎರಡೂ ಒಂದೇ ಎಲೆಯಲ್ಲೇ ಬರೀಬೇಕು. ಇವರಿಬ್ಬರ ಹೆಸರನ್ನು ಅಲ್ಲಿ ಹೇಳಬೇಕು. ಹೇಳಿಬಿಟ್ಟು ಅದರ ಮೇಲ್ಗಡೆ ಈ ಜಾಲಿ ಮುಳ್ಳು ಬರುತ್ತಲ್ಲ, ಜಾಲಿ ಮುಳ್ಳು ಗೊತ್ತಾ ನಿಮಗೆ? ಜಾಲಿ ಮುಳ್ಳನ್ನು ಆ ಬಿಳಿ ಎಕ್ಕದೆಲೆಯ ಮಧ್ಯದಲ್ಲಿ, ಅಂದರೆ ಆ ಎರಡೂ ಒಂದು ಕಡೆ ವೃತ್ತಾಕಾರ ಒಂದು ಬಾಕ್ಸ್ ಬರೆದಿದ್ದೀರಲ್ಲ 4 ರೇಖೆ ಇರೋ ಬಾಕ್ಸು, ಅದರ ಮಧ್ಯದಲ್ಲಿ ಜಾಲಿ ಮುಳ್ಳು ಇಡಬೇಕು. ಇದನ್ನು ಬೆಳಗಿನ ಜಾವ ಮಾಡಿ ಸಂಜೆವರೆಗೂ ಯಾರೂ ನೋಡಿದಂಥ ರೀತಿಯಲ್ಲಿಟ್ಟು ಸಂಜೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಾಗ ಅದನ್ನು ತೊಗೊಂಡು ಎಲ್ಲನ ದೂರ ಹಾಕಬೇಕು. ಆ ಮುಳ್ಳು ಯಾರಿಗೂ ಕಾಲು ಚುಚ್ಕೊಳ್ಳೋದಂಥ ರೀತಿಯಲ್ಲಿ ಸ್ವಲ್ಪ ದೂರ ಹಾಕಬೇಕು. ಈ ಥರ ಒಂದು 5 ರಿಂದ 6 ಸತಿ ಮಾಡಿ ಅವರಿಬ್ಬರ ಮಧ್ಯದಲ್ಲಿ ಆಟೋಮೆಟಿಕ್ಕಾಗಿ ಯಾವ ರೀತಿ ಘರ್ಷಣೆ ಆಗಬೇಕು ಆಗುತ್ತೆ. ನಿನ್ನ ಸಂಸಾರ ಹೇಗೆ ಉಳಿಸ್ಕೋಬೇಕು ಅದು ಉಳಿಸ್ಕೊಂಡಂಗೆ ಆಗುತ್ತೆ. ಮಾಡಮ್ಮ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರ್ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ರಾಹು ಇರ್ತಕ್ಕಂಥ ಆಸ್ಥಾನದಲ್ಲಿ ಸ್ವಲ್ಪ ವ್ಯತ್ಯಾಸವಾದ್ದರಿಂದ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ. ಎಷ್ಟೇ ಅಚ್ಚುಕಟ್ಟಾಗಿ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಆ ಕೆಲಸಗಳ ಪರಿಪೂರ್ತಿ ಆಗಿದೆಯೋ ಇಲ್ಲವೋ ಎಂಬತಕ್ಕಂಥ ಸಂದೇಹ ಸಂಶಯ ನಿಮ್ಮನ್ನೇ ಬಾಧಿಸ್ತಾ ಇರುತ್ತೆ. ಹಾಗೆ ಇವತ್ತು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಹಾಗೆ ಕುಟುಂಬದಲ್ಲಿರ್ತಕ್ಕಂತಹ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕಾದಂಥ ನಿಮಗೆ ಸಣ್ಣ ಸಣ್ಣ ಸಮಸ್ಯೆಗಳಾಗಿ ಇವತ್ತು ಒಂದಷ್ಟು ನೋವು ಉಂಟಾಗ್ಬೋದು. ಸಾಧ್ಯವಾದಷ್ಟು ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಬೇಕು. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುದೇವರ ಆಲಯಕ್ಕೆ ಬಂದು ವಿಷ್ಣುದೇವರ ದರ್ಶನ ಮಾಡೋದ್ರಿಂದ ತುಂಬ ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀರಿ. ಹಾಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತೊಂದು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಆ ಫಲಾಫಲಗಳಲ್ಲಿ ತಾಯಿ ಶಂಕರಿ ಬನಶಂಕರಿಯನ್ನೋ ದುರ್ಗೆಯನ್ನೋ ಪ್ರಾರ್ಥನೆ ಮಾಡೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನೋಡ್ತಾ ಇದ್ದೀರಿ. ಯಾವುದೇ ವ್ಯವಹಾರ ಮಾಡಿದ್ರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂದೇಹ. ನಿಮಗೂ ವಿಚಾರಗಳಿಗೂ ಸಂಬಂಧವೇ ಇಲ್ಲದಿದ್ದರೂ ಸಹಿತ ಸಂಬಂಧವನ್ನು ಕಲ್ಪಿಸುವಂಥ ಜನಗಳ ಮಧ್ಯದಲ್ಲಿ ಇವತ್ತು ನೀವಿರ್ತೀರಿ. ನೀವು ಅಂದುಕೊಂಡಷ್ಟೇ ಎಲ್ಲ ಕೆಲಸಗಳು ಸಹಿತ ಲಾಭದಾಯಕವಾಗ್ಬೋದು. ದೂರಭಾರ ಪ್ರಯಾಣ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅಥವಾ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು, ಒಂದು ಬದಲಾವಣೆ ಆಗ್ಬೋದು. ಯಾವುದೇ ಒಂದು ಕೆಲಸದಲ್ಲಾದರೂ ಸಹಿತ ಎಲ್ಲವೂ ಪ್ರಾರಂಭಿಕ ಹಂತದಲ್ಲಿ ಬಹಳಷ್ಟು ಖುಷಿಯಾಗಿರುತ್ತೆ, ಜೋಶಾಗಿರುತ್ತೆ, ಹತ್ತಿರದಲ್ಲೇ ಕಾರ್ಯಸಿದ್ಧಿ ಆಗುವಂಥ ರೀತಿಯಲ್ಲಿರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂಥ ಒತ್ತಡ ನಿಮಗೆ ಬರೋದ್ರಿಂದ ಯಾವುದೇ ಒಂದು ಕೆಲಸ ಆದರೂ ಸ್ವಲ್ಪ ಅಲ್ಲಿಂದಲ್ಲೇ ಕೆಲಸಗಳು ನಿಂತು ಹೋಗ್ತಾ ಇರುತ್ತೆ. ಇವತ್ತು ಕುಂಭರಾಶಿಯವರಿಗೆ ಮಧ್ಯಾಹ್ನ 2 ಗಂಟೆಯಿಂದ ಅಂದರೆ ಅಪರಾಹ್ನ ಕಾಲ 2 ಗಂಟೆಯಿಂದ
6:20ರವರೆಗೂ ಮಾತ್ರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಮಾನಸಿಕವಾದಂತಹ ಒತ್ತಡ ಇರುತ್ತೆ, ಕೆಲಸ ಕಾರ್ಯಗಳು ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂದೇಹ ಇರುತ್ತೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಶ್ರಮ ಇದೆಯಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ಒಂದು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಸ್ವಲ್ಪ ಹೆಸರು ಕಾಳು ಇಂತಹದ್ದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡಿ. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ, ಹಿರಿಯರಿಗೆ ಮಧ್ಯಾಹ್ನ ಸಾಧ್ಯವಾದರೆ ಒಂದಷ್ಟು ಅನ್ನದಾನವನ್ನು ಮಾಡಿ ಅವರ ಹಸಿವನ್ನು ನೀಗಿಸಿದ್ದೇ ಆದರೆ ನಿಮ್ಮಲ್ಲಿ ತುಂಬ ಬದಲಾವಣೆಯನ್ನು ಇವತ್ತು ತಾವು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ತಂದುಕೊಂಡು ನಿಮಗೆ ಸಿಗುವಂಥ ಸ್ಥಾನಮಾನದಲ್ಲಿ ಮತ್ತಷ್ಟು ಉನ್ನತವಾದಂಥ ಸ್ಥಾನವನ್ನು ಸಂಪಾದನೆ ಮಾಡ್ಕೊಳ್ಬೋದು. ಜನಾಕರ್ಷಣೆ ಆಗಲಿ, ಜನಗಳ ಮಧ್ಯದಲ್ಲಿ ಹೋಗ್ತಕ್ಕಂಥದ್ದಾಗಲಿ, ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ತಕ್ಕಂಥದ್ದು, ಒಂದು ಒಳ್ಳೆಯ ನಡೆಯತಕ್ಕಂಥದ್ದು, ಆ ನಡೆಯಲ್ಲಿ ಅತ್ಯುತ್ತಮವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಕೆಲಸಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು, ಅಥವಾ ಅದರಿಂದ ನೀವೊಂದು 4 ಸಂಪಾದನೆ ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ನಿಮಗೂ ಸಹಿತ ಒಂದು ಸ್ಥಾನಮಾನವನ್ನು ಗುರು ಹಿರಿಯರ ಮಾರ್ಗದಿಂದ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ಸರಿಯಾದಂಥ ಒಬ್ಬ ಒಳ್ಳೆ ಗುರುವಿನಿಂದ ನಿಮಗೆ ಬೇಕಾದಂಥ ರೀತಿ ನಿಮ್ಮ ಬದುಕನ್ನು ತಂದುಕೊಳ್ಬೋದು. ಆ ಬದುಕಿನ ಅತ್ಯುತ್ತಮವಾದಂಥ ಕ್ಷಣಗಳನ್ನು ತಾವು ಇವತ್ತು ಕಾಣಬಹುದು. ಇವತ್ತು ವಿಷ್ಣು ದೇವರ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರಿಗೆ ಅಷ್ಟು ತುಳಸಿ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಸಾಧ್ಯವಾದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ನಮಸ್ತೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವಿಜಯನಗರ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಿರೋದು. ಸಂತೋಷ. ಅಮ್ಮ, ತಮ್ಮ ಹೆಸರು? ಜ್ಯೋತಿ ಅಂತ. ಹಾ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ. ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ರ ಗುರುಜಿ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಅದೇ ನನ್ನ ಮದುವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮದುವೆ ಪ್ರಯತ್ನ ಮಾಡ್ತಿದ್ದಾರ ಮನೆಯಲ್ಲಿ? ಬಹಳ ದಿವಸದಿಂದ ಮದುವೆ ಪ್ರಯತ್ನ ಮಾಡ್ತಾ ಇದಾರ, ಆಗ್ತಿಲ್ಲ ಗುರುಜಿ. ಮತ್ತೆ ಅಣ್ಣರ್ದು ತಮ್ಮರ್ದು ಕೆಲಸದ ಬಗ್ಗೆ ಕೇಳ್ಬೇಕಿತ್ತು. ಇರ್ಲಿ. ನೀನ್ ಏನು ಓದಿದ್ಯಮ್ಮ? ನಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು ಗುರುಜಿ. ಕೆಲ್ಸದ ಬಗ್ಗೆನೂ ತುಂಬಾ ಪ್ರಯತ್ನ ಮಾಡಿದ್ವಿ. ನೀವು ಲಾಸ್ಟ್ ಟೈಮ್ ನಮ್ಗೆ ಕರೆ ಸಿಕ್ಕಾಗ ಹೇಳಿದ್ರಿ ತುಳಸಿನ ಮತ್ತೆ 35 ರೂಪಾಯಿನ ದೇವ್ರಿಗೆ ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ರಿ ಅಂತ. ಅದಾದ್ಮೇಲೆ ನನ್ಗೆ ಒಂದು ಇಂಟರ್ವ್ಯೂ ಬಂದಿತ್ತು ಗುರುಜಿ. 5 ರೌಂಡ್ ಇತ್ತು ಗುರುಜಿ, ಅದ್ರೊಳಗೆ 4 ಪಾಸ್ ಆಗಿತ್ತು. ಲಾಸ್ಟ್ ಒಂದು ರೌಂಡ್ ಗೋಲ್ಡ್ ಇಟ್ಟಾರ ಗುರುಜಿ. ಈಗ ಮದುವೆ ಪರೀಕ್ಷೆ ಅದನ್ನು ಆಗ್ತಿಲ್ಲ, ಇದನ್ನು ಆಗ್ತಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಇಲ್ಲಮ್ಮ, ಈಗೂ ನಿನ್ನ ಸ್ವರತರಂಗ ತುಂಬ ಚೆನ್ನಾಗಿದೆ. ಈಗ ಕರೆಕ್ಟ್ ಸಮಯ, ವಿವಾಹಕ್ಕೆ ಇದು ಕರೆಕ್ಟ್ ಸಮಯ. ಹಾಗಾಗಿ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ 9 ಬುಧವಾರ ತಲೆಗೆ ಸ್ನಾನ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡು. ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ಹನುಮನ ದೇವಸ್ಥಾನ ಅಥವಾ ರಾಮರ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ತುಳಸಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬಾ. ಇದರ ಮಧ್ಯದಲ್ಲಿ ಇದೇ ಬುಧವಾರದಂದು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಯಾವುದಾದ್ರು ಸರಿ, ಗೋಧಿಯಿಂದ ಮಾಡಿರುವಂಥ ಸಜ್ಜಿಗೆನೋ ಅಥವಾ ಒಂಚೂರು ರವೆ ಉಂಡೆನೋ ಆ ಥರ ಯಾವುದೋ ಒಂದು ಗೋಧಿಯಿಂದ ಮಾಡಿರುವಂಥದ್ದು, ಏನೂ ಮಾಡಲಿಕ್ಕಾಗಿಲ್ಲ ಅಂದರೆ ಗೋಧಿ ಬಿಸ್ಕೆಟು ಇಂತಹದ್ದನ್ನಾದರೂ ಯಾರಾದರೂ ಸಣ್ಣ ಪುಟ್ಟ ಮಕ್ಕಳು ಕೊಟ್ಟು ಒಂದು ಪ್ರಾರ್ಥನೆ ಮಾಡು. ಹಾಗೆ ಒಂದು ಸರ್ತಿ ಸಾಧ್ಯವಾದರೆ ಔದುಂಬರ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ, ಔದುಂಬರ ಅಥವಾ ಅಶ್ವತ್ಥ ಇಂತಹ ಕಡೆ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬಂದರೆ ನಿನ್ನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ವಿವಾಹಕ್ಕೆ ಯೋಗ್ಯವಾದಂಥ ಕಾಲ ಸನ್ನಿಹಿತವಾಗುತ್ತೆ. ಹಾಗೆ ಉದ್ಯೋಗನೂ ಸಹಿತ ನೀನು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನಿನಗೆ ವ್ಯರ್ಥ ಆಗುವುದಿಲ್ಲ, ಅದು ಸಹಿತ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಸ್ವರದಲ್ಲಿ ಅದ್ಭುತವಾದ ಶಕ್ತಿ ಇರೋದ್ರಿಂದ ನೀನು ಭಯಪಡಬೇಕಾದ್ದಿಲ್ಲ. ಈಗ ನೀನು ಏನು ಪ್ರಯತ್ನ ಪಡ್ತೀಯ ಇದು ಕಾರ್ಯಸಿದ್ಧಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹಿತ ಒಂದು ಸಮಯ ಅಂತ ಇರುತ್ತಮ್ಮ, ಆ ಸಮಯ ಎದುರಾಗೋ ತನಕ ನಮ್ಮ ಪ್ರಯತ್ನಗಳು ವಿಫಲ ಆಗ್ತಾ ಇರುತ್ತೆ. ಆದರೆ ಈಗ ನಿನ್ನ ಸ್ವರತರಂಗದಲ್ಲಿ ಅಂತಹ ಅದ್ಭುತ ಕಾಲ ಬಂದಿದೆ. ಹಾಗಾಗಿ ಇದೇ ನವೆಂಬರ್ 23 ಅಥವಾ 26, ನವೆಂಬರ್ 23 ಅಥವಾ 26 ಈ 2 ಡೇಟಲ್ಗೆ ಈ 2 ದಿನಾಂಕಗಳು ಏನಿದೆ ಇದರೊಳಗಡೆ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಇಂಟರ್ವ್ಯೂಗೂ ಕರೀತಾರೆ, ನಿನ್ನ ಕೆಲಸನೂ ಅನುಕೂಲ ಆಗುತ್ತೆ, ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಹೇಳಮ್ಮ. ಇದು ನಂದು ಹೆಸರಿಗೆ ಯಾವ ರಾಶಿ ಯಾವ ನಕ್ಷತ್ರ ಬರ್ತದೆ ಅಂತ ಗೊತ್ತಾಗ್ಲಿಲ್ಲ ಗುರುಜಿ.
ನಿನ್ನ ಹೆಸರಿಗೆ ಈಗ ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ಶ್ರವಣ ನಕ್ಷತ್ರ ಮಕರ ರಾಶಿ ಇದೆ. ನಿನ್ನ ಸ್ವರತರಂಗ ಪ್ರಕಾರ ಶ್ರವಣ ನಕ್ಷತ್ರ ಮಕರ ರಾಶಿ ನೋಡ್ಕೋ. ಮಕರ ರಾಶಿಯಲ್ಲೇ ಲಾಭ ನಷ್ಟ ಅಂತಕ್ಕಂಥದ್ದು ಎಲ್ಲ ಮೂಗಿನ ತುದಿ ತನಕ ಹತ್ತಿರಕ್ಕೆ ಬಂದು ನಿಂತು ಹೋಗ್ತಾ ಇರುತ್ತೆ. ಈಗ ಪ್ರಸ್ತುತ ಭವಿಷ್ಯ ಹಾಗೇ ಇದೆ. ಸ್ವಲ್ಪ ದಿನದಲ್ಲೇ ಇದು ಬದಲಾವಣೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸದಾಕಾಲ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತಿನ ದಿವಸನೂ ಕೂಡ ಗುರುಜಿರವರನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಲಿ ಬರಮಾಡ್ಕೊಳ್ಳಿಕ್ಕಾಗಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ KV ರಾಮಚಂದ್ರರವರು ಮತ್ತು ಅಶ್ವಥ್ ನಾರಾಯಣರವರು ಮತ್ತು ಬೆಂಗಳೂರು ಜಿಲ್ಲಾ ಧಾರ್ಮಿಕ ದತ್ತಿ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಎಂ ವಿನಾಯಕರವರು ಮತ್ತು ರೇಣುಕಾ ವೈಕುಂಠಯ್ಯರವರು ಮತ್ತು ಶ್ರೀನಿವಾಸರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗಣಪತಿ ಅನುಷ್ಠಾನ ಅಂದರೆ ಅದೊಂದು ವಿಶೇಷವೇ ಸರಿ. ಹೌದು, ಗಣಪತಿ ಹಬ್ಬ ಬಂದಾಯಿತು, ಇನ್ನೆಲ್ಲ ಗಣಪತಿಗಳದೇ ವಿಶೇಷತೆ. ಅದರಲ್ಲೂ ಇಂತಹ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನಗಳು, ಅದರಲ್ಲೂ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನಡೀತಕ್ಕಂಥದ್ದೇ ವಿಶೇಷ ಬೇರೆ ಇದೆ. ಬೆಂಗಳೂರಿಗೆ ಒಂದು ಕಿರೀಟ ಅಂತ ಹೇಳ್ಬೋದು. ಹಾಗಾಗಿ ಅಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಅದ್ಭುತವಾದಂತಹ ಈ ಕಾರ್ಯಕ್ರಮಗಳು. ಕೊಡಿ ಶಾಲು. ಪೂಜ್ಯ ಗುರುಗಳಿಗೆ ನಮಸ್ಕರಿಸ್ತಾ, ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಟ್ರಸ್ಟ್ ಇದು 56 ವರ್ಷಗಳಿಂದ ಅನೇಕ ಹಿರಿಯರು, ಮಾನ್ಯ VS ಕೃಷ್ಣಯ್ಯರವರು, TR ಶಾಮಣ್ಣವರು, ಅನೇಕ ಹಿರಿಯರು ಹಾಕೊಟ್ಟಂಥ ಈ ಬುನಾದಿಯಲ್ಲಿ ಈ ಸಂಸ್ಥೆ ಈ ವರ್ಷ ನಾವು 56ನೇ ವರ್ಷದ ವಿದ್ಯಾಗಣಪತಿ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಗೌರವಾಧ್ಯಕ್ಷರಾಗಿ ನಮ್ಮ ರಾಜ್ಯದ ಹಿರಿಯ ಮುಖಂಡರು, ಸಮಾಜ ಸೇವಕರಾದ PGR ಸಿಂಧಿಯವರು ಗೌರವಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಅಧ್ಯಕ್ಷರಾಗಿ KV ರಾಮಚಂದ್ರ ಅವರು, ಉಪಾಧ್ಯಕ್ಷರಾಗಿ KV ಅಶ್ವಥ್ ನಾರಾಯಣ ಅವರು, ಮಹಿಳಾ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಾಲಿನಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿಗೆ ರೇಣುಕಾ ವೈಕುಂಠ, ಅನೇಕ ಗಣ್ಯರು ಈ ಸಮಿತಿಯಲ್ಲಿದ್ದಾರೆ. ನಾವು ಇದೇ ವರ್ಷ 56ನೇ ವರ್ಷದ ಕಾರ್ಯಕ್ರಮಕ್ಕೆ ಇದೇ ತಿಂಗಳು 7ನೇ ತಾರೀಕಿಂದ 11ನೇ ತಾರೀಕುವರೆಗೂ 5 ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವತ್ತು 7ನೇ ತಾರೀಕಿನ ದಿವಸ ಮಹಾಗಣಪತಿಯ ಪ್ರತಿಷ್ಠಾಪನೆ ಮತ್ತು ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಪರಮ ಪೂಜ್ಯ ಶ್ರೀ 1008 ವಿದ್ಯಾಸಿಂಧು ಮಾಧವತೀರ್ಥ ಪೂಜ್ಯರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿಥಿಯರು ಆಗಮಿಸ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ವಿದ್ವಾನ್ ಆನೂರು ಅನಂತಕೃಷ್ಣ ಅವರ ತಂಡದಿಂದ ಲಯ ತರಂಗ ಎಂಬ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 8ನೇ ತಾರೀಕು ಭರತನಾಟ್ಯ ಬೆಳಿಗ್ಗೆ ಪೂಜೆ ಆಗುತ್ತೆ. ಸಂಜೆ ಭರತನಾಟ್ಯ ಕಾರ್ಯಕ್ರಮ ಕುಮಾರಿ ಹರ್ಷಿತಾ ಅವರಿಂದ ಇರ್ತದೆ. ಅದೇ ರೀತಿ 9ನೇ ತಾರೀಕು ಸೋಮವಾರ ಬೆಳಿಗ್ಗೆ ವಿದ್ಯಾಗಣಪತಿ ಪೂಜೆ ಆಗುತ್ತೆ. ಸಂಜೆ ಮಹಾಪ್ರತ್ಯಂಗಿರ ದೇವಿ ಹೋಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ವೇದ ಬ್ರಹ್ಮ ಶ್ರೀ ಶ್ರೀ ಶಂಕರ್ ಪ್ರಸಾದ್ ಪುರೋಹಿತರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೂ ಅನೇಕ ಗಣ್ಯರು ಆಗಮಿಸಿದ್ದಾರೆ. ಅದೇ ರೀತಿ 10ನೇ ತಾರೀಕು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಆಗುತ್ತೆ. ಅವತ್ತು ಬೆಳಿಗ್ಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮನ ಇರ್ತದೆ. ಇದಕ್ಕೆ ನೇತೃತ್ವವನ್ನು ವೇದ ಬ್ರಹ್ಮ ಶ್ರೀ Y ಹರೀಶ್ ಅವರು, ಪ್ರಧಾನ ಅರ್ಚಕರು, ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅವರ ಒಂದು ನೇತೃತ್ವದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗುತ್ತೆ. ಅವತ್ತು ಅನೇಕ ರಾಜಕೀಯ ಗಣ್ಯಾತೀತರು, ಸಮಾಜ ಧುರೀಣರು ಬರ್ತಾಯಿದ್ದಾರೆ. 10ನೇ ತಾರೀಕು ಬೆಳಿಗ್ಗೆ ವಿದ್ಯಾಗಣಪತಿ ಪೂಜೆ ಆಗುತ್ತೆ. ಸಂಜೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನೇತೃತ್ವವನ್ನು ವಾದಿರಾಜಾಚಾರ್ಯರು ಹಮ್ಮಿಕೊಂಡಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವತ್ತು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪೂಜ್ಯ ಗುರುಗಳು ವೇದ ಬ್ರಹ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ನೇತೃತ್ವವನ್ನು ವಹಿಸಲ್ಲ ಮತ್ತು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮ ಬರಬೇಕು. ಅದೇ ರೀತಿ ಒಳ್ಳೆಯದಾಗಲಿ. ಭಾಳ ಒಳ್ಳೆಯ ದಿವಸ, ಒಳ್ಳೆಯ ಕಾರ್ಯಕ್ರಮಗಳು. 11ನೇ ತಾರೀಕು ಬೆಳಿಗ್ಗೆ ಗಣಹೋಮ ಪೂರ್ಣಾವತಿ ಆಗುತ್ತೆ. ಅವತ್ತೇ ವಿಸರ್ಜನೆ ತಿರುಮಲ ವೆಂಕಟೇಶ್ವರ ದೇವಸ್ಥಾನದವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಮತ್ತು ಕಾರ್ಯಕ್ರಮ ಪಾಲ್ಗೊಳ್ಬೇಕು ಅಂತೇಳಿ ಗುರುಗಳ ಒಂದು ಆಶೀರ್ವಾದದಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಭಗವಂತನ ಸಾನ್ನಿಧ್ಯದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಕ್ಕಂಥದ್ದು ಒಂದು ವಿಶೇಷವೇ. ಹಾಗಾಗಿ ತಿರುಮಲ ತಿರುಪತಿ ಶ್ರೀನಿವಾಸ ಕಲ್ಯಾಣೋತ್ಸವ 10ನೇ ತಾರೀಕು ಶುಭ ಸಂಧ್ಯಾಕಾಲ ಅಲ್ವಾ, ಸಂಧ್ಯಾಕಾಲದ ಅನುಷ್ಠಾನ.
ಇದೆಲ್ಲವೂ ಬಹಳ ವಿಶೇಷ. ಹಾಗೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಭಾಗದಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ನಾವು ಗೌರಿ ಬಾಗನವನ್ನು ಕೊಡುವಂಥದ್ದು ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ. ಇದು ನಿಮ್ಮ ಭಾಗದಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಜನಕ್ಕೆ ಅರಿಶಿನ ಕುಂಕುಮ ಕೊಡುವಂಥದ್ದಾಗಲಿ. ಇದು ಪ್ರತಿ ವರ್ಷ ನಡೆಸುವ ಕಾರ್ಯಕ್ರಮ. ಹಾಗೆ ಇದು ಗಣಪತಿ ದೇವಸ್ಥಾನದಲ್ಲೇ ಅಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಂಗಳ ದ್ರವ್ಯ ವಿತರಣೆ. ಒಳ್ಳೆಯದಾಗಲಿ, ಶುಭವಾಗಲಿ.